धूम मचा ले, 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 ಸಿಸ್ಟರ್ ನಿನ್ ಗೊತ್ತೇ ಇಲ್ಲ ಪಾಪಿ. ಏನ್ ಸಿಸ್ಟರ್ ಅದೇನೋ ಹೇಳ್ದಂಗಿತ್ತು. ಏನೂ ಇಲ್ಲ, ನನ್ನ ಲವ್ ಮಾಡ್ತೀಯಾ ಅಂದೆ. ನೋಡಿ ಸಿಸ್ಟರ್, ನಾನು ಈ ಹುಡುಗಿಯರ ವಿಷಯದಲ್ಲಿ ತುಂಬಾ ಕೇರ್ಫುಲ್ಲು. ಹುಡುಗಿಯರ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಅರ್ಧ ಆಯಸ್ ಕಳ್ಕೊಂಡ್ಬಿಟ್ಟಿದೀನಿ. ಬೇರೆ ಹುಡುಗರ ತರ ನಿಮ್ ಹಿಂದೆ ಹಿಂದೆ ಸುತ್ತೋದು, ಹಿಂದೂ ಮುಂದು ನೋಡ್ದೆ ಜಾಬ್ ಖಾಲಿ ಮಾಡ್ಕೊಳ್ಳೋದು, ಕೊನೆಗೆ ದೇವದಾಸ್ನಾಗಿ ಬಾರೋನ್ ಹೊಟ್ಟೆ ತುಂಬಿಸಿ ದಾಡಿ ಬೆಳೆಸ್ಕೊಂಡು ಬಾರ್ ಅವ್ರ ಹತ್ರ ಹೊಡೆಸ್ಕೊಳ್ಳೋದು, ಇವೆಲ್ಲ ಬೇಕಾ ಸಿಸ್ಟರ್? ನೋಡಿ ಸಿಸ್ಟರ್, ಪಲ್ಸರ್ ನೋಡಿ ಪ್ರೀತಿಸೋ ನೀವು ನಾಳೆ ಹೋಂಡಾ ಸಿಟಿ ಕಡೆ ವಾಲಲ್ಲ ಅಂತ ಏನ್ ಗ್ಯಾರಂಟಿ? ಎಡಿಕ್ಟಿರೋ ದ್ರಾಕ್ಷಿನೆಲ್ಲ ಹುಳಿ ಅನ್ಬೇಡ ನೀನು. ನೀವು ಅಲ್ಲೇ ಸ್ಕಿಡ್ ಆಗ್ತಿರೋದು ಸಿಸ್ಟರ್ಸ್. ಐಶ್ವರ್ಯ ರೈನ ಲವ್ ಮಾಡ್ಬೇಕು ಅಂತ MBBS ಸೇರ್ಕಂಡೆ. ನಮ್ಮ ಅಭಿಷೇಕ್ ಬಚ್ಚನ್ ಅವರು ಮದುವೆ ಮಾಡ್ಕೊಂಡ್ಬಿಟ್ರು. ಹೋದ್ರೆ ಹೋಗ್ಲಿ, ನಮ್ಮ ಹುಡುಗಿ ಯಾರು ಗೊತ್ತಲ್ಲ, ನಮ್ ಮನೆ ಹುಡುಗಿ ರಕ್ಷಿತನ ಲವ್ ಮಾಡೋಣ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ನಮ್ ಬಾಸು ಜೋಗಿ ಪ್ರೇಮ್ ಸಾರು ಮದ್ವೆ ಆಗ್ಬಿಟ್ರು. ಸುಮ್ಮನೆ ಆಗ್ಬಿಟ್ಟೆ. ಈಗ ಯಾರನ್ನಾದ್ರೂ ನಿಮ್ಮಲ್ಲಿ ಲವ್ ಮಾಡೋಣ ಅಂದ್ರೆ ನೀವು ಯಾರೂನು ಆ ರೇಂಜಲ್ಲೇ ಇಲ್ಲ. ಮಿಸ್ಟೇಕ್ ಮಾಡ್ಕೋಬೇಡಿ. ಪದೇ ಪದೇ ಸಿಸ್ಟರ್ 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 ಅಂತ ಯಾಕೆ ಕರಿತಾ ಇದ್ದೀನಿ ಅಂದ್ರೆ, ನೀವು ಯಾರು ನನ್ನನ್ನ ಲವ್ ಮಾಡ್ಕೊಡ್ದು ಅಂತ. ನಿನ್ನ ಕರೆದ್ರ ಇವತ್ ಸಾಯಂಕಾಲದೊಳಗಡೆ ಬ್ಲಾಸ್ಟ್ ಆಗೋ ಬೂದ್ ಗುಂಬಳಕಾಯಿ ತರ ಇದ್ಯಾ ನನ್ ಮಗನೇ. ಇನ್ನೊಂದ್ ಸೆಕೆಂಡ್ ನೀನ್ ಏನಾದ್ರೂ ಇಲ್ಲಿ ನಿಂತಿದ್ದೆ ಅಂತ ಇಟ್ಕೋ, ಹೇಳಿ ಲಕ್ಷ್ಮಿ ಪಟಾಕಿ ತಂದು ಬ್ಲಾಸ್ಟ್ ಮಾಡ್ಬಿಡ್ತೀನಿ. ಒಳ್ಳೆ ಮರ್ಯಾದೆ. ಏನ್ ಮಗ ಹುಡುಗಿರೇನೋ ಉಗ್ದಂಗಿತ್ತು? ಅದ ಈ ಸುನಾಮಿ ಗೋಪಿ ಸ್ಟೈಲ್ ನೋಡ್ಬಿಟ್ಟು ಈ ಕಾಲೇಜಿಗೆ ಬರೋ ಎಲ್ಲಾ ಹುಡುಗಿಯರು ಕಿಸ್ ಕೊಡ್ತೀನಿ ಕಿಸ್ ಕೊಡ್ತೀನಿ ಕಿಸ್ ಕೊಡ್ತೀನಿ ಅಂತ ಕಿತ್ತಾಡ್ತಾ ಇದ್ರು. ನಾನು ಯಾಕಮ್ಮ ಕಿತ್ತಾಡ್ತೀರಾ, ಒಬ್ಬೊಬ್ಬರಾಗಿ ಬರ್ಬೇಡಿ, ಎಲ್ರು ಒಟ್ಟಾಗಿ ಬಂದು ಕಿಸ್ ಕೊಡಿ ಹಿಂದೆ. ಅದಕ್ಕೆ ಎಲ್ರು ಅಂತ ಫ್ಲೈಯಿಂಗ್ ಕಿಸ್ ಕೊಟ್ಟೆ ಕಳ್ಸಿದ್ರು. ನಮ್ ಚರಣ್ಗೆ ರಾಗಿ ಹುಡುಗರು ಸೇರ್ಕೊಂಡು ಹೊಡಿತವ್ರು. ಬಂದ ಹೋಗೋಣ. ರಾಕಿ, ಜೀವನ್ ಕಡೆಯವರು ನಮ್ಮ ಹುಡುಗರು ಹೊಡಿತಾರೆ ಅಂತ ಕಣೋ. ಹುಡುಗಿ ಬೇಕಾ ನನಗೆ? ಏನೇನ್ ಜಾಸ್ತಿ ಆಯ್ತು? ಏನಕ್ಕೆ ಅವನಿಗೆ ಕೊಡ್ತಿದ್ದು? ನೀನ್ ಯಾವನ ಅದನ್ನೆಲ್ಲ ಕೇಳೋದಕ್ಕೆ? ಅದು ನನಗೂ ಅವನಿಗೆ ಸಂಬಂಧಪಟ್ಟ ವಿಷಯ. ಅವನು ನಮ್ ಫ್ರೆಂಡು, ನಿನ್ಗೂ ಹಂಗ 1000 ಇರ್ಬೋದು, ನೀನೇ ನೋಡ್ಯಕ್ಕೆ. ಏನ್ರ ಕಾಲೇಜಲ್ಲಿ ಬೇಜಾನ್ ನಗಾಡ್ತಾ ಇದಾರಂತ? ನೋಡ್ರಾಕಿ, ತಪ್ಪೆಲ್ಲ ನಿಮ್ಮೋರ್ದೆ. ಏನ್ ವಿಷಯ ಅಂತ ತಿಳ್ಕೊಂಡ್ ಮಾತಾಡು. ಏನದು ರಾಕಿ? ಅದು ಏನೇ, ನೀನೇ ಅಲ್ವಾ ನಮ್ ರವಿನ್ ಲವ್ ಮಾಡ್ತಿದ್ದು? ಮಾಡ್ತಾ ಇದ್ದೆ, ಆದ್ರೆ ಈಗ ಮಾಡ್ತಾ ಇಲ್ಲ. ಯಾಕೆ ಈಗಕ್ ಮಾಡ್ತಿಲ್ಲ? ನಾನೀಗ ಚರಣ್ನ ಲವ್ ಮಾಡ್ತಾ ಇದ್ದೀನಿ. ಏನೇ ಹೆಣ್ಣ ನೀನು? ನಾಚಿಕೆ ಅಲ್ವಾ ನಿಂಗೆ? ಆವಾಗ ಅವನ್ನ ಲವ್ ಮಾಡ್ತಿಲ್ಲಂತೆ, ಈಗ ಇವನ್ನ ಲವ್ ಮಾಡ್ತೀಯಳಂತೆ. ಏನ್ ಅನ್ಕೊಂಡಿದ್ಯಾ ಲವ್ ಅಂದ್ರೆ? ಏನ್ ಅನ್ಕೊಂಡಿದ್ಯಾ? ನೀನ್ ಹಾಕೊಂಡಿರೋ ಬಟ್ಟೆ ಅನ್ಕೊಂಡ್ಯಾ ಅವಾಗ ಚೇಂಜ್ ಮಾಡೋದಿಕ್ಕೆ? ನನ್ನ ಮಗನೇ, ಇನ್ನೊಂದ್ ಸಾರಿ ಏನಾದ್ರೂ ಇವಳ ಜೊತೆ ನಿನ್ನ ನೋಡಿದ್ರೆ ನಿನ್ನ ಅಷ್ಟೇ ಸಾಯಿಸ್ಬಿಡ್ತೀನಿ. ಯಾಕೆ ಜೊತೆಲಿ ಇರಬಾರ್ದು? ಅವಳು ನನ್ನ ಲವ್ ಮಾಡ್ತಿದ್ದಾಳೆ, ನಾನು ಅವಳು ಲವ್ ಮಾಡ್ತಿದ್ದೀನಿ. ಏನಿವಾಗ? ಜೀವ ಎಲ್ಲೋದ್ನು? ಈಗಲೇ ಫೋನ್ ಮಾಡ ಮಗ. ಸೆಕೆಂಡ್ ಅಲ್ಲಿ ಹುಡುಗ ಲವ್ ಮಾಡ್ತಿದ್ದ ನನ್ನ ಮಗನೇ ನೀನು. ಮಾತಾಡ್ಬೇಡ. ಅವ್ನು ಇವಳನ್ನ ಮೊದಲಿಂದ ಲವ್ ಮಾಡ್ತಿದ್ದಾನೆ, ಅರ್ಥ ಆಯ್ತಾ? ನನ್ ಮಕ್ಳ ಇನ್ಮೇಲೆ ಯಾವನಾದ್ರೂ ಕಾಲೇಜಲ್ಲಿ ಬಾಲ ಬಿಚ್ಚಿದ್ರೆ ಒಬ್ಬೊಬ್ಬರು ಅಷ್ಟೇ
ಯಾಕ అక్కడ చూడు. ಇಂಕಿಸಿದ್ದ ನಿಗರ್ತಾ ಇದ್ದಾನೆ ನಾನು. ಆಯ್ತು ಗುರು. ಏನ್ ವಿಷಯ? ಜೀವ, ನಾನ್ ಮೊದ್ಲು ರವಿನ ಇಷ್ಟಪಡ್ತಿದ್ದೆ. ಅದು ಅವನ್ ಬಲವಂತಕ್ಕೋಸ್ಕರ ಅಷ್ಟೇ. ಬರ್ತಾ ಬರ್ತಾ ಅವ್ನ್ ಸರಿ ಇಲ್ಲ ಅಂತ ಗೊತ್ತಾಯ್ತು. ಈಗ ಯಾರು ಬೇರೆ ಹುಡುಗಿನ ಇಷ್ಟಪಡ್ತಿದ್ದಾನಂತೆ. ಆದ್ರೆ ಚರಣ್ ನನ್ನ ಮೊದ್ಲಿಂದನೂ ತುಂಬಾ ಇಷ್ಟಪಡ್ತಾ ಇದ್ದ. ನಾವು ಪ್ರೀತಿಸೋರ್ಗಿಂತ ನಮ್ಮನ್ನ ಪ್ರೀತಿಸೋರ್ನ ಪ್ರೀತಿಸ್ಬೇಕು ಅಂತ ಗೊತ್ತಾಯ್ತು. ನಾನೀಗ ಚರಣ್ನ ಲವ್ ಮಾಡ್ತಾ ಇದ್ದೀನಿ. ಆದ್ರೆ ಇವ್ರು ನನ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಬಾರ ಇಲ್ಲಿ ಕರ್ಕೊಂಡೋಗೋಣ. ಬಾವಣ. ಎಲ್ಗ ಕರ್ಕೊಂಡೋಗಿದ್ಯಾ? ನೋಡು, ಇದು ಕಾಲೇಜು. ನೀನ್ ಮಾಡ್ತಾರ ಸರಿ ಇಲ್ಲ. ನನ್ ಲೈಫಲ್ಲಿ ಅವಾಗ ಕ್ರಾಸ್ ಮಾಡಿ ನನ್ ತಲೆ ಕೆಡಿಸ್ತಾ ಇದ್ಯಾ? ಬೇಡ. ನನಗೆ ನಿನ್ ಕತೆ ಎಲ್ಲ ಬೇಕಾಗಿಲ್ಲ. ಇವಳು ನಿನ್ ಲವ್ ಮಾಡ್ಬೇಕಷ್ಟೇ. ಯಾಕೆ ಹಿಂಗಾಡ್ತಾ ಇದ್ಯಾ? ನೋಡು, ಒಂದ್ ಹುಡುಗಿ ಯಾವಾಗ್ಲೂ ಎಲ್ಲೋ ಹೆಂಗೋ ಲವ್ ಮಾಡಿರ್ಬೋದು, ಅದೆಲ್ಲ ಮುಖ್ಯ. ಈಗ ಹುಡುಗಿ ಹೃದಯ ಯಾವ ಹೃದಯ ಇಷ್ಟ ಪಡ್ತಾ ಇದೆ ಅನ್ನೋದೇ ಮುಖ್ಯ. ಈಗ ಇವಳ ಹೃದಯ ಅವನ್ ಹೃದಯ ಇಷ್ಟ ಪಡ್ತಾ ಇದೆ, ಬಿಟ್ಬಿಡು. ಹಾಗಾದ್ರೆ ನೀನೊಂದ್ ಹುಡುಗಿನ ಲವ್ ಮಾಡ್ತಿರ್ತೀಯ, ಅದೇ ಹುಡುಗಿನ ನಾನ್ ಲವ್ ಮಾಡ್ತೀನಿ. ಒಂದ್ ವೇಳೆ ಅವಳೇನಾದ್ರೂ ನನ್ ಲವ್ ಮಾಡಿ ನನ್ ಜೊತೆ ಬಂದ್ರೆ ನೀನ್ ಬಿಟ್ಬಿಡ್ತೀಯಾ? ನೋಡು, ನಾನ್ ಯಾವ ಹುಡುಗಿನೂ ಲವ್ ಮಾಡಲ್ಲ. ಒಂದ್ ವೇಳೆ ಮಾಡಿದ್ರು ನನ್ ಪ್ರೀತಿಸೋಳು ನನ್ ಬಿಟ್ಟು ಹೋಗಲ್ಲ, ನಾನು ಬಿಡಲ್ಲ. ಅಲ್ಲ ರಾಕಿ, ಆಫ್ಟರ್ ಆಲ್ ಲವ್ ಮಾಡಿದ ಹುಡುಗಿ ನೋಡ್ಕೊಳಕ್ ಆಗಿಲ್ಲ ಆದ್ಮೇಲೆ ನಿಮ್ಗೆಲ್ಲ ಯಾಕೆ ಬೇಕು ಲವ್? ವಾಟ್ಸ್ ಹ್ಯಾಪನಿಂಗ್? ಇದೇನ್ ಕಾಲೇಜ್ ಅನ್ಕೊಂಡಿದ್ರು ಇಲ್ಲ ಕಲಾಸಿ ಪಾಳ್ಯ ಅನ್ಕೊಂಡಿದ್ರು? ಸ್ಟೂಡೆಂಟ್ ತರ ಬಿಹೇವ್ ಮಾಡಿ, ರೌಡಿಸ್ ತರ ಅಲ್ಲ. ರಾಕಿ, ಏನಿದಲ್ಲ? ಸರ್, ನಥಿಂಗ್ ಸರ್. ನನಗ್ ಗೊತ್ತು, ಜಾಸ್ತಿ ಮಾತಾಡ್ಬೇಡ. ನಿಂದೆ ಕಿತಾಪತಿ ಅಂತ ನನಗೆ ಚೆನ್ನಾಗಿ ಗೊತ್ತು. ದಿಸ್ ಇಸ್ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್ ಟು ಯು. ಇದೇ ತರ ಮಾಡಿದ್ರೆ ನಿನ್ನ ಕಾಲೇಜಿಂದ ಹೊರಗಾಕ್ಬೇಕಾಗತ್ತೆ. ಏ ಜೀವ, ಏನಿದಲ್ಲ? ಹೋಗಿ ಕ್ಲಾಸ್ಗೆ, ಹೋಗಿ ಹೋಗಿ, ಗೋ ಟು ಯುವರ್ ಕ್ಲಾಸಸ್. ಹೋಗಿ. ರಾಕಿ, ಅಣ್ಣ ಕರಿತವ್ರೆ. ಅದೇನಿದೆಯೋ ಸ್ವಲ್ಪ ಬೇಗ ಮಾಡ್ಕೊ. ಅಯ್ಯೋ, ನಾನಿದ್ದೀನಲ್ಲ, ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಇತರದ್ದು ಎಷ್ಟೋ ಮಾಡಿದೀನಿ, ಪೇಪರ್ಸ್ ಎಲ್ಲ ನೋಡಿನಲ್ಲ. ಆಯ್ತು, ನೀವ್ ಬೆಳಗ್ಗೆ ಪೇಪರ್ ನೋಡಿ. ಆಯ್ತಣ್ಣ, ನಾವಿನ್ ಬರ್ತೀವಿ. ನಾನು ಹೇಳಿದ್ ಮರಿಬೇಡಿ. ಎಲ್ಲಾದ್ರೂ ಉಂಟೆ? ನಿಂದೇನಪ್ಪ ಸಮಾಚಾರ? ಅಣ್ಣ, ಫೈಲು ಅದಾ? ಅಣ್ಣ, ಹಾಕಿ ಬಂದ. ಬರಾಕಿ. ನೋಡ್ ಸುರೇಶ, ನನ್ ತಮ್ಮ. ನಮಸ್ಕಾರ. ತಮ್ಮ, ಅಣ್ಣ, ಬಂಧು ಬಳಗ ಎಲ್ಲ ಇವನೇ. ನಾನು ಏನೇ ಸಂಪಾದನೆ ಮಾಡಿದ್ರು ಇವನಿಗೋಸ್ಕರನೇ. ನನ್ನ ಸರ್ವಸ್ವನು ಇವನೇ. ನಿನ್ ಕೆಲ್ಸನ ಮಾಡ್ಕೊಡ್ತೀನಿ, ಹೊರಡು. ಸರಿ ಅಣ್ಣ, ಬರ್ತೀನಿ. ಏಯ್, ಯಾಕೋ ಹೇಳಿಲ್ಲ? ನಿಮ್ಮ ಅಣ್ಣ ನಾನು. ನಿನ್ನ ಮೈ ಮುಟ್ಬಿಟ್ರೆ ನಾನ್ ಸುಮ್ಮನೆ ಬಿಟ್ಬಿಡ್ತೀನಾ? ಏಯ್, ಕಕ್ಕ ಮರ ಅವನ್ನ. ಏನಲ್ಲ ನನ್ನ ತಮ್ಮನ ಮೇಲೆ ಕೈ ಮಾಡ್ತೀಯ? ನಮ್ಮನ್ನ ಇವ್ರು ಹಾಕೋತೀಯಾ? ಏನ? ಏಯ್, ಏನ್ ಹಂಗುರಾಯ್ತೀಯ? ತಗೊಂಡ ಬಿಸಾಕ. ರಾಕಿ, ನಿಮ್ಮ ಅಣ್ಣ ಅಂತ ನಾನಿದ್ದೀನಿ ಕಣ. ಎಲ್ಲ ನಾನ್ ನೋಡ್ಕೋತೀನಿ, ನೀನ್ ಹೆದರ್ಬೇಡ ಕಣ. ಸ್ನಾನ ಆಯ್ತು, ಪೂಜೆ ಮಾಡಿದ್ದಾಯ್ತು, ತಿಂಡಿನೂ ರೆಡಿ ಮಾಡಿಟ್ಟಿದ್ದಾಯ್ತು. ನನ್ ಮುದ್ದಿನ ಮಗ ಇನ್ನೂ ಎದ್ದಿದ್ದಾನೋ ಇಲ್ವೋ? ಜೀವಾ, ಜೀವಾ. ಅಮ್ಮ, ಏನಮ್ಮ ದೇವ್ರ ಹತ್ರ ಏನೋ ಕಂಪ್ಲೇಂಟ್ ಮಾಡ್ತಿರಾಗಿತ್ತು? ನಾನ್ ನಿನ್ ಮಗನಮ್ಮ, ನಾನು ಆಗ್ಲೇ ರೆಡಿ ಆಗ್ಬಿಟ್ಟೆ. ನನ್ ಮಗ ತುಂಬಾ ಬುದ್ಧಿವಂತ, ತುಂಬಾ ಚುರುಕು ಅಂತ ನನಗ್ ಗೊತ್ತಪ್ಪ. ಒಂದ್ ನಿಮಿಷ ಇರು, ತಗೋ.
ಅಮ್ಮ ಯಾಕಪ್ಪ? ಮನೆ ಕೆಲಸ ಮಾಡೋ ಅಮ್ಮನಿಗೆ ಬೈಕ್ ಕೊಡಿಸೋ ಶಕ್ತಿ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ತಿದೀಯಾ? ಹಾಗಲ್ಲಮ್ಮ. ನಾನ್ ಕೆಲಸ ಮಾಡ್ತೀನಲ್ಲ, ಎಂಜಿನಿಯರ್ ಮಹಂತೇಶ್ ಕುಮಾರ್, ಅವ್ರ ಮನೇಲಿ ಇದನ್ನ ಕೊಟ್ರಪ್ಪ. ಅವ್ರ ಮಗ ಕಾಲೇಜ್ಗೆ ಹೋಗ್ತಿರುವಾಗ ಆ ಬೈಕನ್ನ ಉಪಯೋಗಿಸ್ತಿದ್ದ. ಅವ್ನ್ ಫಾರಿನ್ಗೆ ಹೋಗಿ ಸೆಟ್ಲ್ ಆದ್ಮೇಲೆ ಆ ಬೈಕನ್ನ ಸುಮ್ನೆ ಮನೇಲೇ ಇಟ್ಟಿದ್ರು. ಒಂದ್ ವಿಷಯ ಗೊತ್ತಾ ಜೀವ, ನಾನು ಆ ಮಹಂತೇಶ್ ಅವ್ರ ಮನೇಲಿ ಕೆಲಸ ಮಾಡ್ತಿರೋದು 10 ವರ್ಷ ಆಗಿದೆ ಕಣ. ಅವರು ಬೋನಸ್ ಕೊಡ್ತೀನಿ ಅಂತ ಹೇಳ್ದಾಗ್ಲೇ ನನಗ್ ಗೊತ್ತಾಗಿದ್ದು. ಬೋನಸ್ ಅಂತ ನನಗ್ ಬೇರೇನು ಬೇಡ, ಆ ಬೈಕನ್ನ ನನ್ ಮಗನ ಕೊಟ್ಬಿಡಿ ಅಂತ ಕೇಳ್ದೆ. ಮಗನ್ನ ಕಷ್ಟಪಟ್ಟು ಡಾಕ್ಟರ್ ಓದಿಸ್ತಿದ್ದಾಳಲ್ಲ ಅಂತ ಕನಿಕರ ತೋರಿಸಿ ಕೊಟ್ಬಿಟ್ರು ಕಣೋ. ಅಮ್ಮ ಜೀವ ಜೀವ ಅಳ್ಬೇಡಪ್ಪ, ನೀನ್ ಮಾತ್ರ ಅಳ್ಬಾರ್ದು ಕಣೋ. 20 ವರ್ಷ ಆಯ್ತು ನಿನ್ ಕಣ್ಣಲ್ಲಿ ನೀರ್ ನೋಡಿ. ಅವತ್ತಿಂದ ಇವತ್ತಿನವರೆಗೂ ಒಂದ್ ಹನಿ ಕಣ್ಣೀರ್ ಹಾಕದಿರೋ ಹಾಗೆ ಬೆಳೆಸಿದೀನಿ ನಿನ್ನ. ಅಳ್ಬಾರ್ದಪ್ಪ ನೀನು. ಕೊನೆ ಸಲ ನಿನ್ ಕಣ್ಣಲ್ಲಿ ನೀರ್ ಬಂದಿದ್ ಯಾವಾಗ ಅಂತ ಜ್ಞಾಪಕ ಇದೆಯಾ? ರೀ, ನಿಮ್ಗೇನು ಆಗಲ್ಲ, ಬೇಗ ಹುಷಾರಾಗ್ಬಿಡ್ತೀರಾ. ನಾನ್ ದೊಡ್ಡ ಡಾಕ್ಟರ್ ಹತ್ರ ಮಾತಾಡ್ತೀನಿ. ಡಾಕ್ಟ್ರೇ, ಏನಮ್ಮ? ಹೇಗಾದ್ರೂ ಮಾಡಿ ನನ್ ಗಂಡನ ಉಳಿಸ್ಕೊಡಿ, ಒತ್ತಾಡ್ತಾ ಇದಾರೆ ಡಾಕ್ಟ್ರೇ. ಆಗಲ್ಲಮ್ಮ, 3 ಲಕ್ಷ ತಂದು ಕಟ್ಟಿದ್ರೇನೆ ಆಪರೇಷನ್. ಇದ್ರೆ ನಾವು ಏನು ಮಾಡಕ್ಕಾಗಲ್ಲ. 3 ಲಕ್ಷ ರೂಪಾಯಿ ನಾನು ಎಲ್ಲಿ? ಸುಮ್ಮನೆ ತಲೆ ತಿನ್ಬೇಡಿ, ಹೋಗಮ್ಮ. ಏನ್ ಮಾಡ್ಲಪ್ಪ ಇವಾಗ? ನಾನೇನ್ ಮಾಡ್ಲಿ? ನಾವು ಬಡವರು, ನಿಮಗೆ ಚಿಕಿತ್ಸೆ ಕೊಡಿಸುವಷ್ಟು ಹಣ ನಮ್ಮ ಹತ್ರ ಇರ್ಲಿಲ್ಲ. ಹಣ ಕೊಡದೆ ಯಾವ ಡಾಕ್ಟ್ರು ಚಿಕಿತ್ಸೆ ಕೊಡಲ್ಲ. ಆದ್ರೆ ನಮಗೆ ಬಂದಂತ ಪರಿಸ್ಥಿತಿ ನಮ್ಮ ಮಗನಿಗೆ ಬರಬಾರ್ದು. ನಮ್ಮಂತ ಪರಿಸ್ಥಿತಿಲಿರೋ 1000 ಜನಕ್ಕೆ ನಮ್ ಜೀವ ಕೊಡ್ಬೇಕು. ನಿಮ್ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ಎಷ್ಟೇ ಕಷ್ಟ ಬಂದ್ರೂ ಪರವಾಗಿಲ್ಲ, ನಮ್ ಜೀವನ ಒಬ್ಬ ಒಳ್ಳೆ ಡಾಕ್ಟರ್ ನಾನ್ ಮಾಡ್ತೀನಿ. ಜೀವ, ಇನ್ಮೇಲೆ ಯಾವ ಕಾರಣಕ್ಕೂ ನಿನ್ ಕಣ್ಣಲ್ಲಿ ಒಂದ್ ಹನಿ ನೀರು ಬರಬಾರ್ದು. ಹಾಗೆ ಬೆಳೆಸೋ ಜವಾಬ್ದಾರಿ ನಂದು. ಅಳ್ಬೇಡಪ್ಪ. ಜೀವ, ನೀನ್ ನನ್ ಜೀವ ಕಣೋ. ಇನ್ಮೇಲೆ ಸಂತೋಷಕ್ಕೂ ನಿನ್ ಕಣ್ಣಲ್ಲಿ ಒಂದ್ ಹನಿ ನೀರು ಬರಬಾರ್ದು. ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಅಮ್ಮ, ನಾನ್ ನಿನ್ ಕನ್ಸು ನನ್ಸ್ ಮಾಡೋ ಮಗನಮ್ಮ. ಕಾಲೇಜಿಗೆ ಲೇಟ್ ಆಯ್ತು, ಹೋಗ್ಬೇಕಲ್ಲ. ತಿಂಡಿ ತಿನ್ಕೊಂಡು ಹೋಗು, ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು ಕಣೋ. ಕಾಫಿ ತಗೊಳ್ರಿ. ನಂದಿನಿ ಕಾಲೇಜ್ ಹೋದ್ಲಾ? ಇನ್ನೂ ಇಲ್ಲ ರೀ, ಟೈಮ್ ಬೇರೆ ಆಯ್ತು. ಏನ್ ಮಾಡ್ತಿದ್ದಾಳೋ ಏನೋ. ನಂದಿನಿ, ನಂದಿನಿ, ಬಂದೆ ಮಾ. ಯಾಕೆ ಹಾಗೆ ಕೂಗಾಡ್ತಾ ಇದೀಯಾ? ಕಾಲೇಜಿಗೆ ಟೈಮ್ ಆಯ್ತು ರೀ. ಆಗ್ಲಿ ಬಿಡೆ,
ಈಗೇನ್ ಅವಳು ಕಾಲೇಜ್ಗೆ ಹೋಗಿ ಓದಿ ನಾಳೆ ಅವಳು ದುಡ್ಡು ಸಂಪಾದನೆ ಮಾಡಿ ತಂದು ಕೊಡ್ಬೇಕು ಅಂತ ಏನಾದ್ರೂ ಇದೆಯಾ? ಇಲ್ವಲ್ಲ. ಇಷ್ಟೆಲ್ಲ ಸಂಪಾದನೆ ಮಾಡಿದ್ ಯಾರಿಗೋಸ್ಕರ? ಅವಳಿಗೋಸ್ಕರ ತಾನೆ. ಅಲ್ಲಿ ನೋಡೆ ನನ್ನ ಮಗಳನ್ನ. ಹಾಯ್ ಪಾಪಾ. Hi. ಹಾಯ್ ಮಮ್ಮಿ. ಹಾಯ್. ಓಕೆ, ನಂಗೆ ಲೇಟ್ ಆಗ್ತಿದೆ, ನಾನು ಇನ್ನು ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು. ಸರಿ, ನಾನಿನ್ ಬರ್ಲಾ? ಬಾಯ್ ಪಾಪಾ. ಓಹೋ, ಏನಮ್ಮ ಇವತ್ತು ವಿಶೇಷ? ನಾನೇ ದೇವಸ್ಥಾನಕ್ಕೆ ಹೋಗಕ್ಕೆ ಹೇಳ್ತೀರಿ. ಓ ಐ ಸಿ. ಓಕೆ ಪಾಪಾ, ನಾ ಬರ್ತೀನಿ. Okay, ಬಾಯ್ okay. ಮಮ್ಮಿ. ಬಾಯ್ ಬಾಯ್. ಬಾಯ್. ಏನಮ್ಮ? ಏನಿಲ್ಲಪ್ಪ. ದೇವ್ರೆ, ನಮ್ಮಮ್ಮ ಕೊಟ್ಟಿರೋ ಈ ಕುಂಕುಮನ ಹೇಗಾದ್ರೂ ಮಾಡಿ ಅವಳು ತಗೊಳ್ಳೋ ಹಾಗೆ ಮಾಡಪ್ಪ. ಅಮ್ಮ, ಹೇಳೋಣ ಅಮ್ಮ. ಕೂತ್ಕೋ ಜೀವ. ಜೀವ, ಏನಮ್ಮ? ದೇವಸ್ಥಾನದಲ್ಲಿ ಒಬ್ಬ ಹುಡುಗಿ ನಿಂತಿದ್ಲಲ್ಲ, ನೋಡ್ದ್ಯಾ? ನೋಡ್ದೆ. ತುಂಬಾ ಚೆನ್ನಾಗಿದ್ಲಲ್ಲ? ನಿನಗಿಷ್ಟ ಆಯ್ತಲ್ಲಮ್ಮ? ಸರಿ, ನೀ ಕಾಲೇಜ್ ಹೊರಡು, ನಾ ಮನೆಗೆ ಹೋಗ್ತೀನಿ. ಡ್ರಾಪ್ ಮಾಡಿ ಹೋಗ್ತೀನಿ ಅಮ್ಮ. ಬೇಡಪ್ಪ, ನಿನಗ್ ಲೇಟ್ ಆಗುತ್ತೆ. ನೀನ್ ಹೊರಡು, ನಾನು ಆಟೋದಲ್ಲಿ ಮನೆಗೆ ಹೋಗ್ತೀನಿ. ಸರಿ, ಬರ್ತೀನಮ್ಮ. हरे जोगी जोगी. Hi friends, my name is Jogi. That's good. ಏ ಜೋಗಿ, ಪ್ಲೀಸ್ ಡಾನ್ಸ್ ಮಾಡು. Okay, 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 friends, enjoy ಮಾಡೋಣ. ಅರ್ಚನಾ, No, ಭಾಗ್ಯವ, ಬೋವ ಬೋವ. ಕೇಳ್ತಾರೆ ಹೊಸ ಕುಣ್ತಾ 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 ಮಾಡುವ. ಮ್ಯೂಸಿಕ್, ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಜೋಗಿ ಸಾಂಗ್. ಏನ ಮಾದೇಶ, ಯಾವಾಗ್ಲ ಬಂದೆ ಜೈಲಿಂದ? ಜೈಲ್ಗ? ನೋ, ನಾನೆಲ್ಲೋ ಹೋಗಿದ್ದೆ. ಮತ್ತಿನ್ನಲ್ಗ ಹೋಗಿದ್ದೆ? ಹೊಟ್ಟೆ ನೋವು ಬಂದು ವಿಕ್ಟೋರಿಯಾ ಹಾಸ್ಪಿಟಲ್ ಜನರಲ್ ವಾರ್ಡ್ ಅಲ್ಲಿ ಮಲಗಿದ್ದೆ ಕಣ್ರು. ನನ್ನ ಮಗನೇ, ನೀನು ಜೋಗಿ ಅಲ್ಲ ಕಣೋ, ರೋಗಿ. ನಿಮ್ ಭಾಗ್ಯವ ಬಂದ್ರು, ಬಾರೋ ಕೂತ್ಕೊಳ್ಳೋ, ಬಾರೋ. ಸ್ಟಾಪ್ ಇಟ್. ವಾಟ್ ಇಸ್ ದಿಸ್? ಇದೇನ್ ಕ್ಲಾಸ್ ಅನ್ಕೊಂಡ್ಯಾ ಅಥವಾ ಫಿಶ್ ಮಾರ್ಕೆಟ್ ಅನ್ಕೊಂಡ್ಯಾ? ಬರ್ತಾ ಬರ್ತಾ ನಿಂದು ಅತಿ ಆಯ್ತು. ನೋಡವ, ಏನವ ನೀನು ಭಾಗ್ಯವಂತರ ಆಡ್ತೀಯ ಅಂದ್ರೆ ಒಳ್ಳೆ ಬಿಡ್ನವಂತರ ಆಡ್ತಿಯಲ್ಲವೋ. ಒಂದ್ ವಿಷಯ ಹೇಳ್ತೀನಿ ಕೇಳು. ನಾನಾಗ ಯಾರ ತಂಟೆಗೂ ಒಯ್ಕಿಲ್ಲ, ನನ್ ತಂಟೆಗ್ ಬಂದವ್ರನ್ನ ಬಿಡುಕಿಲ್ಲ ಅಂತ ಜೋಗಿ ಅಣ್ಣವ್ರು ಹೇಳವ್ರೆ. ಗೆಟ್ ಔಟ್.
ಅದೇನ ಐ ಸೆಡ್ ಗೆಟ್ ಔಟ್ ಆಫ್ ಮೈ ಕ್ಲಾಸ್. ಓ ಏನ್ ಹೇಳ್ತೀವಿ ಹೊಸ ಕನ್ನಡದಾಗಳವು ಹೋಗೋ ಆಚೆ. ಹಿಂಗ ಹೇಳಿದ್ರೆ ನಾನು ಹೆಂಗ್ ಹೋಯ್ತೀನಿ ಅಂತ ತೋರಿಸ್ತೀನಿ ನೋಡ್ತೀಯಾ. ಸೈಲೆನ್ಸ್. ಎಕ್ಸ್ಕ್ಯೂಸ್ ಮಿ ಮೇಡಮ್. ಎಸ್, ಮೇ ಐ ಕಮ್ ಇನ್? ಕಮ್ ಇನ್. By the by, what's your name? ನಂದಿನಿ. Sit down. ಇವಳೇನಿಲ್ಲಿ? ದೇವ್ರೆ, ಏನಪ್ಪ ನಿನ್ ಮಹಿಮೆ? ಲೋ ಜೀವ, ಬೇಡ ನೋಡು. ನಿಮ್ಮಮ್ಮ ನೀನ್ ಓದಿಸಿ ಡಾಕ್ಟರ್ ಮಾಡ್ಬೇಕು ಅಂತಿದ್ದಾರೆ. ನೀನ್ ನೋಡಿದ್ರೆ ಈ ಹೂ ಕೊಟ್ಟು ನಿನ್ ಲವ್ ಫಸ್ಟ್ ಸೈಡ್ ಮಾಡ್ಕೋತಾ ಇದೆಯಲ್ಲೋ. ಫಸ್ಟ್ ಹುಡುಗಿ ಎಂತವಳು ಅಂತ ನೋಡು. ಹಾಯ್. ಹಾಯ್, ಐ ನಂದಿನಿ. ಐ ಆಮ್ ಪಲ್ಲವಿ. Class, today I'm going to start organic halogen compounds. ಈ ಹುಡುಗರೆಲ್ಲ ಹೀಗೆ. ಇವನಾದ್ರೂ ಸ್ವಲ್ಪ ಪರವಾಗಿಲ್ಲ, ನನ್ಗೆ ಇಷ್ಟ ಆಗೋ ತರ ಇದಾನೆ ಅಂತ ಅನ್ಕೊಂಡಿದ್ರೆ ಒಳ್ಳೆ ಕಚ್ಕೊಂಡ್ ತಿನ್ನೋ ತರ ನೋಡ್ತಾನೆ. ಹಲೋ ರೀ ಮಿಸ್ಟರ್, ನಾಚಿಕೆ ಆಗೋದಿಲ್ಲ ನಿಮ್ಗೆ ಈ ತರ ಎಲ್ಲ ನೋಡೋದಿಕ್ಕೆ? ನಿಮ್ಮನ್ನ ಹೋಗಿ ಹೋಗಿ ಒಬ್ಬ ಒಳ್ಳೆ ಹುಡುಗ ಅಂತ ತಿಳ್ಕೊಂಡಿದ್ದೆ, ಆದ್ರೆ ಈಗ ಗೊತ್ತಾಗ್ತಿದೆ ನೀವು ಎಂಥವ್ರು ಅಂತ. ಹಲೋ ಹಲೋ ಹಲೋ, ಯಾಕ್ರಿ ಹೀಗಾಡ್ತಾ ಇದೀರಿ? ಅಲ್ಲ, ನಿಮಗ್ ತುಂಬಾ ತಾಳ್ಮೆ ಇದೆ, ಒಳ್ಳೆ ಹುಡುಗಿ ಅನ್ಕೊಂಡಿದ್ದೆ. ನೀವ್ ನೋಡಿದ್ರೆ ಒಳ್ಳೆ ಬಜಾರಿ ಆಡ್ದಂಗ ಆಡ್ತಿರಲ್ರಿ. ಛ, ಈ ಹುಡುಗಿರ್ ಎಲ್ಲಾ ಹೀಗೇನಪ್ಪ. ಮತ್ತೆ ನೀವ್ಯಾಕ್ ಹಾಗೆ ನೋಡ್ಬೇಕಿತ್ತು? ಅಯ್ಯ ನಿಮ್ಮ, ಯಾಕೆ ನೋಡ್ದೆ ಅಂತಂದ್ರ, ನೋಡ್ರಿ ನನಗಿಷ್ಟ ಆಗದನ್ನ ನೋಡಿ ಇಷ್ಟ ಪಡದ ನನ್ ಪಾಲಿಸಿ. ನಿಮ್ಮನ್ ನೋಡ್ದೆ, ಚೆನ್ನಾಗಿದ್ರಿ ಅದಕ್ಕೆ ನೋಡ್ದೆ. ಇಷ್ಟೊತ್ ನೋಡ್ತಿದ್ನಲ್ಲ, ನೋಡ್ಬೇಕಾಯ್ತು ನಾನು ಯಾವ್ದು ನೋಡಿಲ್ಲ. ನಂದಿನಿ, ಏನೈತೆ? ಆ ಜೀವ ನಂದಿನಿ, ನಾನೆಲ್ಲ ನೋಡ್ತಾ ಇದ್ದೆ. ನೀನ್ ಅನ್ಕೊಂಡಿರೋ ತರ ಅಲ್ಲಮ್ಮ ಜೀವ. ಪಾಪ ಅವನ್ಗಪ್ಪ ಇಲ್ಲ, ಅವ್ರ ಅಮ್ಮನೇ ಅವನ್ಗೆಲ್ಲ. ಅವ್ರಮ್ಮ ಅವನ್ನ ತುಂಬಾ ಕಷ್ಟಪಟ್ಟು ಓದಿಸ್ತಾ ಇದಾರೆ, ಡಾಕ್ಟರ್ ಮಾಡ್ಬೇಕು ಅಂತ. ಎಲ್ರ ಜೊತೆ ಜಾಲಿಯಾಗಿರ್ತಾನೆ, ತುಂಬಾ ಬ್ರಿಲಿಯಂಟ್ ಸ್ಟೂಡೆಂಟು. ಫ್ರೆಂಡ್ಸೇ ಅವನ್ಗೆಲ್ಲ, ಫ್ರೆಂಡ್ಸ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ನಿಂಗೊಂದ್ ವಿಷಯ ಗೊತ್ತಾ? ಜೀವ ಇದುವರೆಗೂ ಯಾರನ್ನೂ ಲವ್ ಮಾಡಿಲ್ಲ. ಜೀವ ಬಗ್ಗೆ ಇಷ್ಟೊತ್ತು ಹೇಳಿದಿಕ್ಕೆ ಥ್ಯಾಂಕ್ಸ್ ಕಣೆಮ್ಮ. ಕೊನೆಯಲ್ಲೇನೋ ಹೇಳಿದ್ಯಲ್ಲ, ಜೀವ ಇದುವರೆಗೂ ಯಾವ ಹುಡುಗಿನೂ ಲವ್ ಮಾಡಿಲ್ಲ ಅಂತ. ಆದ್ರೆ ಇನ್ಮುಂದೆ ಲವ್ ಮಾಡ್ತಾನೆ. ಅಮ್ಮ ಅಮ್ಮ, ಅಮ್ಮ. ಜೀವ, ಇವಾಗ ಬಂದ್ಯೇನೋ? ಕೆಳಗಡೆ ಎಲ್ಲ ಹುಡುಕ್ತಿದ್ನಲ್ಲ ಅಮ್ಮ, ಇಲ್ಲೇನಮ್ಮ ಮಾಡ್ತಾ ಇದ್ಯಾ? ನಾನ್ ದೇವಸ್ಥಾನದಿಂದ ಬರ್ತಿರೋವಾಗ ಅಲ್ಲಿ ಗುಲಾಬಿ ಹೂವಿನ ಗಿಡ ಮಾರ್ತಿದ್ರು. ನಿನಗೆ ಗುಲಾಬಿ ಹೂವ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ನಮ್ಮನೇಲೆ ನೆಡೋಣ ಅಂತ ತಗೊಂಡ್ ಬಂದೆ. ಎಷ್ಟ್ ಚೆನ್ನಾಗಿದೆ ಅಲ್ಲೇನೋ ಹೂವ? ಚೆನ್ನಾಗಿದ್ಯಮ್ಮ. ಈ ಹೂ ನೋಡಕ್ಕೆ ನಿಂತರನೇ ಇದೆ ಅಲ್ಲ? ಆದ್ರೆ ನನ್ ಜೀವನ ಹೂವಿನ ತರ ಅಲ್ಲಪ್ಪ. ಅದ್ರ ಕೆಳಗಿದೆ ನೋಡು ಮುಳ್ಳು, ಅದ್ರ ತರ. ಅಮ್ಮ, ಸಾರಿ. ಏನಾಯ್ತು? ಅವಳು ನಂದಿನಿ ಕಣ, ನಮ್ ಕ್ಲಾಸು. ಸಾರಿ. ಏನ್ ಸಾರಿನೋ? ಅಲ್ಲ, ಒಳ್ಳೆ ಬ್ರೇಕ್ ಫೇಲ್ ಆಗಿರೋ ಗಾಡಿ ತರ ಬಂದ್ ಗೊತ್ತಿರಲ್ಲ. ನಮ್ಮಂತ ಹುಡುಗರ್ ಗತಿ ಏನಾಗೋದ್ ಬೇಡ. ಅಯ್ಯೋ,
ಏನಾ ನಮ್ ಕಾಲೇಜಿಗೆ ಬಂದು ನಮ್ ಫ್ರೆಂಡ್ಸ್ಗೆ ಹೊಡಿತ್ಯಾ? ಹೋಗಲೇ ಹೋಗ, ಏನ್ ಗುರಾಯಿಸ್ತ್ಯಾ? ಜೀವ, ನನಗೂ ನಿನಗೂ ದ್ವೇಷ ಇರ್ಬೋದು, ಇದ್ರೂ ನೀನ್ ನನ್ನ ಪ್ರಾಣ ಕಾಪಾಡಿದ್ಯಾ ಕಣೋ. ತುಂಬಾ ಥ್ಯಾಂಕ್ಸ್ ಜೀವ. ಏಯ್, ಫ್ರೆಂಡ್ಶಿಪ್ ನಲ್ಲಿ ಥ್ಯಾಂಕ್ಸ್ ಅಲ್ಲ ಯಾಕೋ? ಜೀವ, ನಿಂದೇನು ಅಭ್ಯಂತರ ಇಲ್ಲ ಅಂದ್ರೆ ನಿನ್ನ ಹತ್ರ ಒಂದು ವಿಷಯ ಹೇಳೋಣ ಅಂತ. ಇನ್ಮೇಲೆ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿರೋಣ ಕಣೋ. ರಾಕಿ, ಯಾವತ್ತು ಈ ಜೀವ ಸ್ನೇಹ ಬಯಸೋನು, ಅದನ್ನ ಬೇಡ ಅಂತೀನೇನು? ಜೀವ, ಇವತ್ತು ನನಗೆ ಬಹಳ ಸಂತೋಷ ಆಗ್ತಿದೆ ಕಣೋ. ಅದೇ ಖುಷಿಲಿ ನಿನ್ ಫ್ರೆಂಡ್ಸ್ಗೆ, ನನ್ ಫ್ರೆಂಡ್ಸ್ಗೆ, ನಿನಗೆ ಪಾರ್ಟಿ ಕೊಡ್ಬೇಕು ಅಂತಿದ್ದೀನಿ. ನೀನ್ ಬರ್ಲೇಬೇಕು ಕಣೋ ಜೀವ. ಏಯ್ ಸಾರಿ ನಮ್ಮಮ್ಮ ನನ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಹಾರ್ಟ್ ಪೇಷಂಟ್ ಬೇರೆ. ನನ್ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋಗು. ಏಯ್ ರಾಕಿ ಜೊತೆ ಹೋದ್ ಬರೋ, ಸರಿನಾ? ಬಾಯ್ ಫ್ರೆಂಡ್ಸ್, ಬರ್ಲಾ? ಓಕೆ ಫ್ರೆಂಡ್ಸ್, ಲೋ ಬಂದ್ರೋ ಇಲ್ಲಿ. ನೀವು ಲವ್ ಮಾಡ್ತಾ ಇದೀರಲ್ವಾ? ಯಾಕೆ ಗುರು? ಲವ್ ನಾ ಚೆನ್ನಾಗಿಲ್ ಬನ್ರ. ಕಿಚ್ಚ ನಾನು ಲವ್ ಮಾಡ್ಬೋದಲ್ವಾ? ಯಾಕೆ ಗುರು ಅಂತ ಕೇಳ್ತಿದ್ಯಾ? ನೀನ್ ಯಾರು ಲವ್ ಮಾಡ್ತಾ ಇದೀಯಾ? ಅದೇ ನಮ್ ಕ್ಲಾಸ್ ಬಿದ್ದಿಲ್ಲ ನಂದಿನಿ, ಅವಳ ಅಣ್ಣ ಲವ್ ಮಾಡ್ತಾರ. ಓ ಹೌದಾ? ಅದಕ್ಕೆ ಗುರು ನೀ ಕಾಲೇಜಲ್ಲೆಲ್ಲ ಅವ್ಳು ಹುಡುಕ್ತಾ ಇದ್ದೆ. ನೀನೇನ್ ಗುರು, ನಿನ್ಗಿರೋ ಬ್ಯಾಕ್ ಗ್ರೌಂಡ್ಗೆ 106 ಹುಡುಗಿ ಸಿಗ್ತಾರೆ. ನೀನ್ ಹೋಗಿ ಅವಳು ಹೊಡಿತಾ ಇದೀಯ. ನನ್ಗೆ ಯಾಕೋ ಅನುಮಾನ ಗುರು, ಅವಳು ಯಾಕೋ ಬುಕ್ ಆಗ್ಬಿಟ್ಟವಳೆ. ಬುಕ್ ಆಗಿಲ್ಲ, ಏನಿಲ್ಲ. ಅವಳು ಲವ್ ಮಾಡ್ತಿರೋದು ನನ್ನ. ನಾನು ಅವಳನ್ನ ಲವ್ ಮಾಡ್ತಿದ್ದೀನಿ. ಅವಳು ನನಗ್ ಬೇಕೇ ಬೇಕು. ಅವಳು ಏನಾದ್ರು ನನಗ್ ಸಿಗ್ಲಿಲ್ಲ ಅಂದ್ರೆ ನನ್ ಮಕ್ಕಳ್ರ ನಿಮ್ಮನ್ನು ಸಾಯಿಸಿ ಅವಳು ಸಾಯಿಸಿ ನಾನು ಸತ್ತೋಗ್ತೀನಿ. ಮುಚ್ಕೊಂಡ್ ನಾಳೆ ಕ್ಲಾಸಿಗೆ ಬರಲ್ಲ. ಇವತ್ತಿನ ಕ್ಲಾಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತಲ್ಲ? ಕಣೆ, ನನ್ಗೂ ಇಷ್ಟ ಆಯ್ತು. ನಾನ್ ನಿನ್ನೆ ಬಂದಿರ್ಲಿಲ್ಲ ಅಲ್ವಾ? ಯಾಕೆ ಹಾಗೆ ನೋಡ್ತಾ ಇದ್ಯಾ? ಯಾರವಳು? ಅವಳ ಪ್ರತೀಕ್ಷಾ ಅಂತ, ಇದೇ ಕಾಲೇಜಲ್ಲಿ ಓದ್ತಾ ಇರೋದು. ಬಟ್ ನಮ್ ಕ್ಲಾಸ್ ಅಲ್ಲ. ಅವಳ ಜೀವನ ಮೊದ್ಲಿಂದನೂ ಲವ್ ಮಾಡ್ತಾ ಇದ್ದಾಳೆ. ಅವಳೇ ಜೀವನ ಲವ್ ಮಾಡ್ತಾ ಇರೋದು, ಅವನೇನ್ ಲವ್ ಮಾಡ್ತಿಲ್ಲ ಅವಳನ್ನ. ಅದಕ್ಕೆ ಹೇಳ್ತಾ ಇರೋದು, ಆದಷ್ಟು ಬೇಗ ನಿನ್ ಲವ್ ಬಗ್ಗೆ ಜೀವನ ಹತ್ರ ಹೇಳ್ಬಿಡು ಅಂತ. ನಾನಿನ್ ಬರ್ಲಾ? ಹಾಯ್ ನಂದಿನಿ. ಹಾಯ್ ನಂದಿನಿ, ಅದು ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ಹೇಳಿ? ನಾನ್ ಮನೆಗ್ ಹೋಗ್ಬೇಕು. ಮನೆಗ? ಯಾಕೆ? ಕ್ಲಾಸಿಗೆ ಬರಲ್ವಾ? ನಾಳೆ ನನ್ ಬರ್ತ್ಡೇ, ಡ್ಯಾಡಿ ಬಂದಿದ್ದಾರೆ, ಶಾಪಿಂಗ್ ಬೇರೆ ಹೋಗ್ಬೇಕು. ಏನೋ ಹೇಳ್ತಿದ್ರಲ್ಲ, ಏನ್ ಹೇಳಿ? ನಾಳೆ ನಿನ್ ಬರ್ಡೇನಾ? ಹೌದು, ನಾಳೆ ನೀವು ಬನ್ನಿ. ಸರಿ, ನನ್ಗಿನ್ ಲೇಟ್ ಆಗ್ತಿದೆ, ನಾ ಹೊರಡ್ತೀನಿ. ಹಾಯ್ ರಾಕಿ, ಇಲ್ಲೇನಾ ಮಾಡ್ತಾ ಇದ್ಯಾ? ಅದು ನಂದಿನಿ. ಹೌದು ನಂದಿನಿ. ನಾಳೆ ಅವಳ್ದು ಬರ್ಡೇ ಅಂತ ಕಣ. 3 ದಿವಸದ ಮುಂಚೆನೆ ಗೊತ್ತು ನನ್ಗೆ. ಏನು 3 ದಿನದ ಮುಂಚೆನೆ ನಿನಗೆ ಗೊತ್ತಾ? ಹೂನು. ಯಾಕೆ? ಯಾಕಿಲ್ಲ, ನಂದಿನಿ ಗಿಫ್ಟ್ ಪರ್ಚೇಸ್ ಮಾಡ್ಬೇಕಾಗಿತ್ತು. ಬಾ ಹೋಗೋಣ. ಸರಿ ಬಾ ಹೋಗೋಣ. ಯಾಕೆ ರಾಕಿ ನಗ್ತಾ ಇದ್ಯಾ? ಏನಿಲ್ಲ, ಒಳ್ಳೆ ಹಾವು ಮುಗಿಸ ತರ ಕಿತ್ತಾಡ್ತಿದ್ವಿ. ಈಗ ನೋಡಿದ್ರೆ ಕಿಲಾಡಿ ಜೋಡಿ ವಿಷ್ಣುವರ್ಧನ್ ದ್ವಾರಕೀಶ್ ತರ ಒಂದಾಗ್ಬಿಟ್ಟಿದ್ವಲ್ಲ, ಅದನ್ನ ನೆನ್ಸ್ಕೊಂಡು ನಗ್ತಾ ಇದ್ದೆ. ಹೌದು, ಅವತ್ತು ನಿಂಗೆ ಹೊಡಿಯಕ್ ಬಂದಿದ್ನಲ್ಲ, ಯಾರವನು? ಯಾಕೆ? ಯಾಕೆಂದ್ರೆ ಅವನೇ ಅಲ್ವಾ ಕಾರಣ ನಾವಿಬ್ರು ಒಂದಾಗಕ್ಕೆ. ಅವನಾ? ಗಜ ಅಂತ ಮೊದ್ಲು ನನ್ ಜೊತೆನೆ ಇರ್ತಿದ್ದ. ಒಂದ್ ಹುಡುಗಿನ ಲವ್ ಮಾಡ್ತಿದ್ದ, ನೋಡ್ದೆ ಸಕ್ಕತ್ತಾಗಿದ್ಲು, ಎತ್ತಾಕೊಂಡು ಹೋಗ್ಬಿಟ್ಟೆ. ಅದಕ್ಕೆ ನನ್ ಕಂಡ್ರೆ ಅವನ್ ಗುರಿ. ಅವ್ನ್ ಮನ್ಸಾರೆ ಪ್ರೀತಿಸಿದ ಹುಡುಗಿಗೆ ನೀನ್ ಈ ತರ ಮಾಡಿ ತಪ್ಪಲ್ವಾ? ಯಾಕೆ ತಪ್ಪ? ಅವ್ನಿಗಿಷ್ಟ ಆಯ್ತು, ಅವ್ನ್ ಲವ್ ಮಾಡ್ದ. ನನ್ಗಿಷ್ಟ ಆಯ್ತು, ನಾ ಎತ್ತಾಕೊಂಬಂದೆ. 50-50 ಸರಿ ಹೋಯ್ತಮ್ಮ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ, ಬಾಮ ನೀನು. ಹಾಯ್
ಹಲೋ ಅಂಕಲ್. ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಒಂದ್ ನಿಮಿಷವಾ. ವಿಶ್ ಯು ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ನಂದಿನಿ. ಥ್ಯಾಂಕ್ ಯು. ಹಾಯ್ ಹಾಯ್. ಹಾಯ್. ಥ್ಯಾಂಕ್ಸ್ ಫಾರ್ ಕಮಿಂಗ್ ಸರ್. ಬನ್ನಿ ಬನ್ನಿ. ಬೇಗ ಬನ್ರಿ, ಎಲ್ಲ ಕಾಯ್ತಾ ಇದಾರೆ. ಇದೇ ಒಂದು ನಿಮಿಷ, ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿ. ಹಾಯ್ ಆಂಟಿ. ಸರ್ ಬನ್ನಿ ಬನ್ನಿ ಒಳಗ್ ನಡೀರಿ. ಬನ್ನಿ. ನಮಸ್ಕಾರ. ಬನ್ನಿ. ನಮಸ್ಕಾರ ಸರ್. ಬಾರೋ ರಾಕಿ. ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ಪ್ಲೀಸ್ ಕಮ್. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ನಂದಿನಿ. ಥ್ಯಾಂಕ್ ಯು. ಏನಾದರಿಯಾ? ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು ಸೊ ಪ್ಲೀಸ್ ಮಚ್. ಕಮ್ ಸರ್, ಪ್ಲೀಸ್ ಕಮ್. ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ. ಬನ್ನಿ. ನಂದಿನಿ, ಇವ್ರು ನಮಗೆ ಬಹಳ ಬೇಕಾದ್ರು. ರೀ, ಕೇಕ್ ಕಟ್ ಮಾಡ್ಸ್ರಿ. ಓ ಶ್ಯೂರ್, ವೈ ನಾಟ್. ಹೇಳಮ್ಮ, ಕೇಕ್ ಕಟ್ ಮಾಡು. ಕಮ್ ಆನ್. ತಗೊಳ್ಳಿ ಸರ್. ಬನ್ನಿ ಪ್ಲೀಸ್, ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಸರ್. ನೀವು ಈ ಬರ್ತ್ಡೇಗೆ ಬಂದಿರೋದು ನನಗೆ ತುಂಬಾನೇ ಖುಷಿ ಆಯ್ತು ಸರ್. ನೀವು ಕೂತ್ಕೊಳ್ಳಿ. ಸರ್, ಏನ್ ಮಾತಾಡ್ತಾ ಇದ್ದೀರಾ? ನಾನು ನಿಮ್ಮ ಎದುರುಗಡೆ ಸಂಬಂಧನೇ ಬೆಳೆಸ್ತಾ ಇದೀವಿ. ನಮ್ಮಿಬ್ಬರ ಲೆವೆಲ್ ಒಂದೇ ತಾನೇ. ಕೂತ್ಕೊಳ್ಳಿ, ಪರವಾಗಿಲ್ಲ. ಏನ್ ಮಗ ಹಂಗ್ ನೋಡ್ತಿದ್ಯಾ? ರಾಕಿ, ಏನ್ ರಾಕಿ, ನಿಮ್ಮಣ್ಣ ನಂದಿನಿ ತಂದೆ ಜೊತೆ ಕಿಚ್ಚ ಸಂಬಂಧಿಕರನ್ನ ಮಾತಾಡ್ಕೋತಾರೆ ಬಿಡ. ನಿಶ್ಚಿತಾರ್ಥ ಯಾವಾಗ ಇಟ್ಕೊಳ್ಳೋಣ? ನನ್ನ ತಮ್ಮ ತುಂಬಾ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾನೆ. ಏನ್ ಸರ್ ಈ ವಿಷಯನ ನನ್ನ ಹತ್ರ ಕೇಳ್ತಾ ಇದ್ದೀರಾ? ನಾನ್ ಈ ಮಟ್ಟಕ್ಕೆ ಬೆಳಿಬೇಕು ಅಂದ್ರೆ ಎಲ್ಲ ನೀವೇ ಕಾರಣ ತಾನೆ. ನೀವು ಯಾವ ಕೆಲಸ ಹೇಳಿದ್ರು ನಾನು ಇಲ್ಲ ಅನ್ನಲ್ಲ ಸರ್. ನೀವು ಯಾವತ್ತು ಹೇಳ್ತೀರೋ ನಿಶ್ಚಿತಾರ್ಥ ಇಟ್ಕೊಳ್ಳ. ಹಾಗ ನೋಡಿದ್ರೆ ನನ್ನ ಮಗಳು ನಿಮ್ ಮನೆಗೆ ಸೊಸೆಯಾಗಿ ಬರೋದು ನಾನ್ ತುಂಬಾ ಅದೃಷ್ಟ ಮಾಡಿದ್ದೀನಿ ಸರ್. ಜೋಡಿ ನೋಡಿ ಹೇಗಿದೆ. ಏನೋ ಮಾಡ್ಬೇಕಿಚ್ಚ? ನಂದಿನಿ ಹತ್ರ ನನ್ನ ಲವ್ ಬಗ್ಗೆ ಹೇಳ್ಕೊಳಕ್ ಆಗ್ತಾ ಇಲ್ವಲ್ಲ? ನೀನ್ ಈ ತರ ಭಯ ಪಟ್ರೆ ನಂದಿನಿಗ್ ಲವ್ ಮ್ಯಾಟ್ರ್ ಹೇಳ್ದಂಗೆ. ಭಯ ಅಲ್ಲ ಕಣೋ, ಮನ್ಸಲ್ಲಿ ಏನೋ ಒಂಥರ ಫೀಲ್ ಆಗ್ತಾ ಇದೆ. ಇವತ್ತು ಏನೇ ಆಗ್ಲಿ ಕಣೋ, ನಂದಿನಿ ಹತ್ರ ನನ್ನ ಲವ್ ಬಗ್ಗೆ ಹೇಳೇ ಹೇಳ್ತೀನಿ. ಇನ್ನು ಎಷ್ಟು ದಿನ ನಿನ್ ಪ್ರೀತಿನ ಹೀಗೆ ಮುಚ್ಚಿಟ್ಟಿರ್ತೀಯಾ? ನಾನಿನ್ ಏನೇ ಮಾಡ್ಲಿ, ಆ ಜೀವ ಯಾವಾಗ ನೋಡಿದ್ರು ಯಾರಾದ್ರೂ ಒಬ್ರ ಜೊತೆ ಇದ್ದೇ ಇರ್ತಾನೆ. ಒಬ್ನೇ ಸಿಕ್ಕಿದ್ರೆ ಹೇಳ್ಬೋದು. ಮಗ ಹೇಳೋ. ರಾತ್ರಿ ಪಾರ್ಟಿ ಸಖತ್ ಎಂಜಾಯ್ ಮಾಡಿದ್ವಿ ಕಣೋ. ದೀಪು, ಏನೋ ನಂದಿನಿಗೆ ಇವತ್ತು ನನ್ ಮನ್ಸಲ್ಲಿರೋದೆಲ್ಲ ಹೇಳ್ಬೇಕು ಅಂತಿದ್ದೀನಿ ಕಣೋ. ಹೇಳೇನೋ? ಹೌದಾ? ಹಾಗಿದ್ರೆ ಹೇಳ್ಬಿಡು ಮಗ. ಅಲ್ಲಿ ನೋಡು, ನಂದಿನಿ ಒಬ್ಳೆ ಬರ್ತಾ ಇದ್ದಾಳೆ. ಹೋಗು, ಹೇಳೋಗು. ಕಿಚ, ನಂದಿನಿ ಒಬ್ಳೆ ಬರ್ತಾಳ ಕಣೋ. ಲೋ ರಾಕಿ, ಬಿಟ್ರೆ ಕೆಟ್ಟ ಕಣೋ, ಇಂಥ ಚಾನ್ಸ್ ಸಿಗಲ್ಲ. ಹೋಗೋ, ಹೇಳೋಗೋ. ಹೋಗೋ. ಏನಿಲ್ಲ ಗುರು, ಜೀವ ಅಡ್ಡ ಬಂದ್ಬಿಟ್ಟ. ನಾನು ಏನು ಹೇಳಕ್ಕಾಗಿಲ್ಲ ಕಣೋ. ಏನ್ ರಾಕಿ, ಎಂತ ಚಾನ್ಸ್ ಸಿಕ್ಕಿತ್ತು, ಎಲ್ಲ ಹಾಳಾಗೋಯ್ತು. ಜೀವ, ನಂದಿನಿ ಹೇಳಿದೇನೋ ಸಕ್ಸಸ್ಸಾ? ಇಲ್ಲ ಕಣೋ, ಹೇಳಲಿಲ್ಲ. ಹೇಳ್ಬೇಕು ಅಂತ ಹೋದೆ, ಆ ರಾಕಿ ಅಡ್ಡ ಬಂದ್ಬಿಟ್ಟ. ಅವ್ನು ಬಂದಿದ್ದು ಒಂಥರ ಒಳ್ಳೇದಾಯ್ತು. ಯಾಕೋ, ಏನಾಯ್ತು? ನೋಡೋ ದೀಪು, ಅವಳಿರೋ ಲೆವೆಲ್ಗೂ ನಮ್ ಲೆವೆಲ್ಗೂ ಅಡ್ಜಸ್ಟ್ ಆಗಲ್ವೋ? ನಮ್ಮಮ್ಮ ನನ್ ಮೇಲೆ ಇಟ್ಟಿರೋ ನಂಬಿಕೆಗೆ ಕಲ್ಲಾಗ್ದಾಗ ಆಗ್ಬಿಡುತ್ತೋ? ಬೇಡ ಕಣೋ. ಸರಿ, ನೀನ್ ಕ್ಲಾಸ್ಗೆ ಹೋಗು, ನಾನು ಆಮೇಲೆ ಬರ್ತೀನಿ. ಬಾಯ್ ಕಣೋ. ಜೀವ, ನಾನ್ ಹೇಳಿದೆ ಕರೆಕ್ಟ್.
ನಂದಿನಿ ಇಲ್ಲೇನ್ ಮಾಡ್ತಾ ಇದ್ಯಾ? ಅಯ್ಯೋ ನೀನ್ ಫೋನ್ ಮಾಡಿದ್ ನೋಡಿದ್ರೆ ನಾನು ಏನೇನೋ ಅನ್ಕೊಂಡ್ಬಿಟ್ಟಿದ್ದೆ. ಏಯ್ ಯಾಕೆ ಹಾಗೆ ನೋಡ್ತಾ ಇದ್ಯಾ? ಐ ಲವ್ ಯು. ಯಾಕೋ ಆಶ್ಚರ್ಯ ಆಗ್ತಾ ಇದ್ಯಾ? ಹೌದು ಕಣೋ, ನಾನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನೀನ್ ನನ್ನನ್ನು ಪ್ರೀತಿಸ್ತಿದ್ಯೋ ಇಲ್ವೋ ಹೇಳು 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 ಜೀವ. ನಂದಿನಿ ಏನ್ ಹೇಳ್ತಾ ಇದ್ಯಾ? ಯಾಕೆ ಒಂದ್ ಹುಡುಗಿ ಇಷ್ಟಪಟ್ಟಿರೋ ಹುಡುಗನ್ಗೆ ಪ್ರಪೋಸ್ ಮಾಡೋದ್ ತಪ್ಪಾ? ನೋಡು ನಿನ್ಗೇನು ಅರ್ಥ ಆಗಲ್ಲ, ಏನೇನೋ ಮಾತಾಡ್ಬೇಡ. ಏನು ನನಗ ಅರ್ಥ ಆಗಲ್ವಾ? ನನ್ಗೆಲ್ಲ ಗೊತ್ತು ಕಣೋ. ನೀನ ಪ್ರತೀಕ್ಷನ್ನ ಲವ್ ಮಾಡ್ತಿದ್ಯಾ ಅಂತಾನು ನನಗ್ ಗೊತ್ತು. ಜೀವ, ಐ ಲವ್ ಯು. ನಾನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಕಣೋ. ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳೋ. ನೀನಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ಜೀವ. ಇನ್ನೊಂದ್ಸಲ ಹೀಗೆಲ್ಲ ಮಾತಾಡ್ಬೇಡ. ನನ್ಗೆಷ್ಟು ಸಾಕು ಜೀವ. ನೀನ್ ನಂಗೆ ಹೊಡೆದಿದ್ರಲ್ಲೇ ಗೊತ್ತಾಗ್ತಾ ಇದೆ ನೀನ್ ನನ್ನ ಎಷ್ಟು ಲವ್ ಮಾಡ್ತಾ ಇದ್ಯಾ ಅಂತ. ನಾನ್ ಸಾಯ್ದೆ ಯಾವಾಗ್ಲೂ ನಿನ್ ಕಣ್ಮುಂದೆನೆ ಇರ್ಬೇಕು ಅಲ್ವಾ? ನನ್ನ ನೋಡ್ತಾ ನೀನು ಮನ್ಸಲ್ಲೇ ಪ್ರೀತಿಸ್ತಾ ಇರ್ತೀಯ ಅಲ್ವಾ? ಇರ್ಲಿ, ಅದ್ ಎಷ್ಟು ದಿನ ಅಂತ ನಿನ್ ಪ್ರೀತಿನ ಮನ್ಸಲ್ಲೇ ಮುಚ್ಚಿಟ್ಕೊಂಡಿರ್ತೀಯ ಅಂತ ನಾನು ನೋಡ್ತೀನಿ. ಸುಳ್ಳು ಹೇಳ್ಬೇಡ. ಗೊತ್ತಿಲ್ಲ ಮಗ. ನಂದಿನಿ ಯಾಕೆ ಅಳ್ತಾ ಇದ್ಯಾ? ಏನಾಯ್ತು ನಂದಿನಿ? ನಂದಿನಿ ಹೇಳಿ. ಏನು? ಅದು ಐ ಲವ್ ಯು ನಂದಿನಿ. ಏನು ಲವ್ವಾ? ರಾಕಿ, ಏನು ಗೊತ್ತಿಲ್ಲದೆ ಸುಮ್ನೆ ಹುಚ್ಚುಚ್ಚಾಗಿ ಆಡ್ಬೇಡ. ಏನ್ ಹುಚ್ಚುಚ್ಚಾಗಿ ಆಡ್ತಾ ಇದ್ದೀನಿ? ಇರೋದನ್ನೇ ಹೇಳ್ತಾ ಇದ್ದೀನಿ. ನಂದಿನಿ ನನ್ನ ಲವ್ ಮಾಡ್ತಾಳೆ, ನಾನು ಅವಳನ್ನ ಲವ್ ಮಾಡ್ತಾ ಇದ್ದೀನಿ. ನನ್ನ ನೋಡ್ತಾಳೆ, ನಗ್ತಾಳೆ, ಆವಾಗ ಹೋಗಿ ಮಾತಾಡ್ತಾಳೆ. ಇನ್ನೊಂದ್ ಬೇಕು ಲವ್ ಮಾಡೋದಿಕ್ಕೆ ಅಲ್ವಾ ನಂದಿನಿ? ರಾಕಿ, ನೀನ್ ತಪ್ಪು ಮಾಡ್ತಾ ಇದೀಯಾ. ಜೀವ ನಿನ್ನ ಎಲ್ಲಿಡ್ಬೇಕೋ ಅಲ್ಲಿಡ್ಬೇಕಾಗಿತ್ತು. ಅವನು ನಿನ್ ಜೊತೆ ಫ್ರೆಂಡ್ಶಿಪ್ ಮಾಡ್ದ ನೋಡು, ಅದು ಅವನ್ ತಪ್ಪು. ಈಗ ಹೇಳ್ತಾ ಇದ್ದೇನೆ ಕೇಳು. ನಂದಿನಿ ಜೀವನ ಲವ್ ಮಾಡ್ತಾ ಇದ್ದಾಳೆ, ಜೀವನು ನಂದಿನಿಯನ್ನ ಲವ್ ಮಾಡ್ತಾ ಇದ್ದಾನೆ. ಅರ್ಥ ಆಯ್ತಾ? ತಮಾಷೆಗೂ ಇನ್ನೊಂದ್ಸರಿ ಹಿಂಗೆಲ್ಲ ಮಾತಾಡ್ಬೇಡ. ನಂದಿನಿ ಅವನೇನೋ ಹೇಳ್ತಾನೆ, ಬಿಟ್ಬಿಟ್ಟು ನಂದಿನಿ ನೀನೇ ಹೇಳು, ನನ್ನ ಲವ್ ಮಾಡ್ತಿದ್ಯಾ ನಂದಿನಿ? ನೀನ್ ಮಾಡ್ತಿರೋ ಸರಿ ಇಲ್ಲ ಕಣ. ಏನ ಪಾಪ ಜೀವ ಬಾ, ನಿನ್ಗೆ ಕಾಯ್ತಿದ್ದೆ. ಇವರೆಲ್ಲ ಏನನ್ನ ಹೇಳ್ತವ್ರೆ? ಯಾಕೆ ನಿನಗ್ ಗೊತ್ತಿಲ್ವಾ ನಾನ್ ನಂದಿನಿ ಲವ್ ಮಾಡ್ತಿರೋದು? ಹೊಡಿತೀವ ಯಾಕೋ ಜಾಸ್ತಿ ಆಯ್ತು. ಒಂದು ನನ್ ಫ್ರೆಂಡ್ಗೆ ಹೊಡಿತೇನು? ಯಾಕೆ ಹಾಗೆ ನೋಡ್ತಾ ಇದ್ಯಾ? ಆಗ್ಲೇ ನಾನು ಲವ್ ಮಾಡ್ತೀನಿ ಅಂತ ಹೇಳಿ ಕೋಪ್ಸ್ಕೊಂಡು ಓಡ್ ಬಂದಿಲ್ಲ. ಈಗ ಹೇಳ್ತಾ ಇದ್ದೀನಿ ಕೇಳು. ಐ ಲವ್ ನಂದಿನಿ. ನಂದಿನಿ ಐ ಲವ್ ಯು ಕಣೆ. ತಗೋ ತಗೋ. ಅಣ್ಣ, ಕಾಲೇಜಲ್ಲಿ ಗಲಾಟೆ ಆಗ್ಬಿಡುತ್ತೆ. ರಾಕಿ ಹೊಡಿತವ್ರೆ, ಬೇಗ ಬಂದ್ರಣ್ಣ.
ನಂದಿನಿ, ನನ್ನ ಅರ್ಥ ಮಾಡ್ಕೋ ಪ್ಲೀಸ್. ನಂದಿನಿ, ನಿನ್ಗೆ ಗೊತ್ತಲ್ಲ ನನ್ನ ಪರಿಸ್ಥಿತಿ, ನಮ್ಮ ತಾಯಿ ಪರಿಸ್ಥಿತಿ ಏನು ಅಂತ. ನಂದಿನಿ, ನಮ್ಮಮ್ಮ ನನ್ ಕಷ್ಟಪಟ್ಟು ಓದಿಸ್ತಾ ಇರೋದು ಒಬ್ಬ ದೊಡ್ಡ ಡಾಕ್ಟರ್ ಆಗ್ಲಿ ಅಂತ, ರೋಮಿಯೋ ಜೂಲಿಯಟ್ ಅಥವಾ ಶಾಜಾನ್ ಆಗ್ಲಿ ಅಂತ ಅಲ್ಲ. ಈ ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸ್ಕೊಂಡು ಎಜುಕೇಶನ್ ಎಲ್ಲ ಹಾಳು ಮಾಡ್ಕೊಂಡು ನನ್ನ ತಾಯಿ ಕನ್ಸಿಗೆ ಕಲ್ಲಾಕು ಅಂತ. ನಂದಿನಿ, ಹೇಳ್ ನಂದಿನಿ. ಇಷ್ಟೇನ ಜೀವ ನೀನ್ ಅರ್ಥ ಮಾಡ್ಕೊಂಡಿರೋದು? ಪ್ರೀತಿಸೋರೆಲ್ಲ ಹಾಳಾಗ್ತಾರೆ ಅನ್ನೋ ಹಾಗಿದ್ದಿದ್ರೆ ಈ ಜಗತ್ತಲ್ಲಿ ಪ್ರೀತಿ ಅನ್ನೋ ಪದಾನೇ ಇರ್ತಿರ್ಲಿಲ್ಲ. ಜೀವ, ನಿಂಗೊಂದ್ ಮಾತು ಹೇಳ್ತೀನಿ ಕೇಳು. ನಿನ್ ತಾಯಿ ನಿನ್ ಭವಿಷ್ಯ, ನಿನ್ ಜೀವನನ ಎಷ್ಟು ಇಷ್ಟಪಡ್ತಾರೋ ಹಾಗೇನೆ ನಾನು ನನ್ನ ಜೀವನ ಅಷ್ಟೇ ಇಷ್ಟಪಡ್ತೀನಿ. ಜೀವ, ನಿನಗೋಸ್ಕರ ನಾನು ಕೊನೆವರೆಗೂ ಕಾಯ್ತೀನಿ ಕಣೋ. ಜೀವ, ನನ್ ಕೈ ಬಿಡ್ಬೇಡ ಕಣೋ, ಪ್ಲೀಸ್. ಏನಾಯ್ತು? ಯಾರು ಹೊಡೆದ್ರು? ಬಂದ್ರ ಇವತ್ತ ನನ್ನ ಮಗನ ಎತ್ತೇ ಬಿಡ್ಬೇಕಂದ್ರ. ಅಣ್ಣ, ಏನೋ ಏನ್ ಮಾಡೋ ಅಂತೇನನ್ನ? ನಿನ್ನ ಈ ರೀತಿ ಹೊಡೆದಿದ್ದಾನಲ್ಲ ಅವನು ಸುಮ್ನೆ ಬಿಡಕ್ಕಾಗತ್ತಾ? ನಿನ್ಗಿದೆಲ್ಲ ಅರ್ಥ ಆಗಲ್ಲ. ನೀನ್ ಸುಮ್ನಿರೋ. ನೋಡು, ಈ ವಿಷಯದಲ್ಲಿ ನೀನ್ ಮಾತ್ರ ಎಂಟ್ರಿ ಆಗ್ಬೇಡ. ಇದು ನನ್ನ ಪ್ರೀತಿ ವಿಷಯ. ಅವ್ನಿಗೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ಅವನ್ ಎಲ್ಲಿ ಹೊಡೆದ್ರೆ ನೋವಾಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಲ್ಲೇ ಹೊಡಿತೀನಿ. ಹಲೋ ಹಲೋ, ಬಾರೋ ಸುನಾಮಿ. ಇದು ಗೋಪಿ, ದೀಪು, ಅದ್ ಬಾಲು, ಅದು ಪಲ್ಲವಿ. ಅಮ್ಮ ಇದು ದೇವಸ್ಥಾನ. ಹಾ, ದೇವಸ್ಥಾನ ದೇವಸ್ಥಾನ. ಏನಮ್ಮ ನಿನ್ನ ಹೆಸರು? ನಂದಿನಿ ಅಂತ. ಅಯ್ಯೋ, ಇರ್ಲಿ ಬಿಡಮ್ಮ. ಅಮ್ಮ, ಹೀಗೆ ನೋಡ್ತಾ ಇರ್ತಿರೋ ಇಲ್ಲ ನೆನ್ನೆದು ತಂಗ್ಳೋ ಪಂಗ್ಳೋ ಏನಾದ್ರೂ ಊಟ ಉಳಿದಿದ್ರೆ ತಂದ್ ಹಾಕ್ತಿರೋಮ್ಮ? ಅಯ್ಯೋ, ನೆನ್ನೆದೆಲ್ಲ ಮುಗ್ದೋಗ್ಬಿಟ್ಟಿದ್ಯಲ್ಲಪ್ಪ. ಬೇಕಾದ್ರೆ ಮೊನ್ನೆದಿದೆ ತಂದ್ಕೊಡ್ಲಾ? ಎಲ್ಲ ಮಾತಾಡ್ತಾ ಕೂತೀರಿ. ಅರ್ಧ ಗಂಟೆಲಿ ಫ್ರೆಶ್ ಆಗಿ ಅಡ್ಗೆ ಮಾಡಿ ಬಡಿಸ್ತೀನಿ. ಜೀವ, ಗೋಪಿನ ದೊಡ್ಡ ಸೋಫಾದ ಮೇಲೆ ಕೂಡ್ಸಪ್ಪ. ಮುರಿಯೋದೆ. ಬಡವ್ರ ಮನೆ ಊಟ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಹೆಚ್ಚಿಗೆ ಬೇಡಿಮ್ಮ, ಕಮ್ಮಿನೇ ಬಡಿಸಿ ಅಮ್ಮ. ಸ್ವಲ್ಪ
ಅಮ್ಮ ಇನ್ನೂ ಒಂದ್ ಸ್ವಲ್ಪ ಅಮ್ಮ ಚೂರು ಅಮ್ಮ ಕೊಡಿ ಅಮ್ಮ ಅಮ್ಮ ಕೈಗಿಸ್ಕೊಳ್ಳಿ ಹಂಗೆ ಮನುಷ್ಯ ಆದ್ರೂ ಇಷ್ಟು ತಿಂತಾರೇನಾ ತಗೊಳ್ಳಿಮ್ಮ ಈಗ ಸರಿ ನಮ್ಗೇನ್ ಊಟ ಬೇಡನಾ? ಎಲ್ರಿಗೂ ಆಗೋ ಅಷ್ಟಿದೆ. ಅಮ್ಮ ನೀವು ಕೂತ್ಕೊಳ್ಳಿ, ನಾವೆಲ್ಲರೂ ಸೇರಿ ಊಟ ಬಡಿಸ್ತೀವಿ. ಅಯ್ಯೋ ಬೇಡಪ್ಪ, ನಾನ್ ಬಡಿಸ್ಕೋತೀನಿ, ಪರವಾಗಿಲ್ಲ. ಅಮ್ಮ ಊಟ ಅದ್ಭುತ. ಆಗ್ಲಪ್ಪ ಹೇಳಿಲ್ಲ. ಎಲ್ಲ ಕೂತ್ಕೊಂಡಿರಿ, ನಾನ್ ಬಾಳೆಹಣ್ಣು ತಗೊಂಡ್ಬರ್ತೀನಿ. ಅಮ್ಮ ಒಂದ್ ನಿಮಿಷ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ಹೇಳಮ್ಮ? ಹೇಳ್ತೀನಿ ಬನ್ನಿ. ನಡಿ. ಜೀವ ಏನು ನಂದಿನಿ ಅಮ್ಮನ ಜೊತೆ ತುಂಬಾ ಕ್ಲೋಸ್ ಆಗ್ಬಿಟ್ಟವಳೆ. ಹೌದು ಕಣೋ, ನಮ್ಮಮ್ಮ ನನ್ ಜೊತೆ ಬಿಟ್ರೆ ಬೇರೆ ಯಾರ ಜೊತೆನೂ ಸಂತೋಷವಾಗಿರೋದು ನಾನು ನೋಡಿರ್ಲಿಲ್ವೋ. ಇವತ್ ನಂಜಿನಿ ಜೊತೆ ಸಂತೋಷವಾಗಿರೋದು ನೋಡ್ತಾ ಇದ್ರೆ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆಯೋ. ಜೀವ, ನಂದಿನಿ ನೀನ್ ಏನಾದ್ರೂ ಮದ್ವೆ ಆದ್ರೆ ಜೀವನ ಪೂರ್ತಿ ಅಮ್ಮ ತುಂಬಾ ಸಂತೋಷವಾಗಿರ್ತಾರೆ. ಹೌದು ಕಣ. ನಿಮ್ ಹತ್ರ ಒಂದ್ ವಿಷಯ ಕೇಳ್ಬೇಕು ಅಂತಿದ್ದೀನಿ. ಒಂದ್ ನಿಮಿಷ, ಅದಕ್ಕಿಂತ ಮುಂಚೆ ನಾನೇ ನಿನ್ನ ಹತ್ರ ಒಂದ್ ಮಾತು ಕೇಳ್ತೀನಿ, ನಡ್ಸ್ಕೊಡ್ತೀಯಾ? ಏನ್ ಹೇಳಿಮ್ಮ? ಇಷ್ಟು ವರ್ಷ ನನ್ ಜೀವನ ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸಿದ್ದೀನಿ, ನನ್ ಶಕ್ತಿ ಮೀರಿ ನೋಡ್ಕೊಂಡಿದ್ದೀನಿ. ಇನ್ಮೇಲೆ ನೀನು ಅವನ್ ಬಾಳಿಗೆ ದಾರಿದೀಪ ಆಗ್ತೀಯಮ್ಮ. ಅಮ್ಮ. ಹೌದಮ್ಮ. ಅವತ್ತು ದೇವಸ್ಥಾನದಲ್ಲಿ ದೇವ್ರೇ ನನ್ ಮಗನಿಗೆ ಒಳ್ಳೆ ಹುಡುಗಿನ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡ್ಕೋತಿದ್ದ ಹಾಗೆ ನೀನ್ ನನ್ ಕಣ್ಣಿಗೆ ಬಿದ್ದೆ. ಇವತ್ ನನ್ನ ಆಸೆ ಈಡೇರಿದೆ. ನೀನ್ ನಮ್ಮ ಮನೆಗ್ ಬಂದಿದೀಯಾ, ನಮ್ ಜೀವನ್ ಕೈ ಹಿಡಿದು ಚೆನ್ನಾಗಿ ನೋಡ್ಕೋತೀನಿ ಅಂತ ಮಾತು ಕೊಡ್ತೀಯಾ? ನಂದಿನಿ ಬಾ ಹೋಗೋಣ. ಎಲ್ಲಿಗೆ? ನಾನ್ ಯಾಕೆ ಬರ್ಬೇಕು? ನೀನು ನನಗ್ ಸೇರ್ಬೇಕಾದವಳು, ನಾನು ನಿನ್ ಲವ್ ಮಾಡ್ತಿದ್ದೀನಿ, ಅದಕ್ಕೆ. ನಾನ್ ನಿನ್ ಲವ್ ಮಾಡ್ತಿಲ್ವಲ್ಲ? ಅದು ನನಗ್ ಬೇಕಾಗಿಲ್ಲ. ನಾನು ನಿನ್ನ ಹತ್ರ ಕೂತು ಪುರಾಣ ಮಾತಾಡಕ್ ಬಂದಿಲ್ಲ. ಬರಲೇ. ನಿಂತ್ಕೋ, ಬಿಡ ಅವಳ ಕೈನ. ಬರಕ್ ಇಷ್ಟ ಇಲ್ಲ ಅಂತ ಹೇಳ್ತಾ ಇಲ್ಲ, ಮತ್ತೆ ಯಾಕೆ ಕೇಳ್ಕೊಂಡು ಹೋಗ್ತಿದ್ಯಾ? ಯಾರೋ ನೀನು? ನಾನ್ ಯಾರು ಅಂತ ಹೋಗಿ ನಿಮ್ ಮಗನ್ ಕೇಳು, ಹೇಳ್ತಾನೆ. ನೋಡು, ಸೈಲೆಂಟ್ ಆಗಿ ಸೈಡ್ ಅಲ್ಲಿ ಇದ್ರೆ ಸರಿ. ನನ್ ನಂದಿನಿನ ಕರ್ಕೊಂಡು ಹೋಗಕ್ಕೆ ಯಾರ ಅಪ್ಪಣೆನೂ ಬೇಕಾಗಿಲ್ಲ. ಓಯ್, ನಾನ್ ಇಷ್ಟಪಟ್ಟವಳ ನಾನ್ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಮಧ್ಯ ನಿಂದನೆ. ಅಮ್ಮ ಯಾಕೆ ಕೂಗ್ತಾ ಇದಾರೆ? ಅಮ್ಮ 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 ಏನಾಯ್ತಮ್ಮ? ಅಮ್ಮ ಏನಾಯ್ತಮ್ಮ? ಅಮ್ಮ 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 ಕಾಪಾಡು. ಅಮ್ಮ 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 ಆಸ್ಪತ್ರೆಗೆ ಹೋಗೋಣ ಬಾ. ಅಮ್ಮ ಅಮ್ಮ ನಂದಿನಿ ಯಾವತ್ತಿದ್ರು ನೀನ್ ನೋಡು ಕಣ, ನನಗೇನು ಆಗಲ್ಲಪ್ಪ. ನೀನು ಹೋಗಿ ಮೊದ್ಲು ನಂದಿನಿನ ಕಾಪಾಡು. ಹೋಗಪ್ಪ, ಹೋಗು, ನನಗೇನು ಆಗಲ್ಲ, ಹೋಗು. ನಾನು ನೋಡ್ಕೊತೀವಿ.
ನಮಸ್ಕಾರ ಅಣ್ಣ. ರಾಕಿ, ಏ ರಾಕಿ, ಏನ ಇದು ಇಷ್ಟಕ್ಕೆಲ್ಲ ಮಲಗ್ತಾರಣ? ಎದಾಳ ಮೇಲೆ ಹೇಳ. ನೋಡ, ನಾನು ಡಾಕ್ಟರ್ ಹತ್ರ ಡೀಟೇಲ್ ಮಾತಾಡಿದೀನಿ. ನಿನ್ ರಿಪೋರ್ಟ್ಸ್ ಎಲ್ಲ ನೋಡಿದಾರೆ. ನಿನ್ಗೇನು ತೊಂದರೆ ಇಲ್ವಂತೆ. ಹೆದರ್ಕೋಬೇಡ. ನಿಮ್ಮ ಅಣ್ಣ ನಾನಿಲ್ವೇನೋ, ಯಾಕೋ ಹೆದರ್ಕೋತೀಯ? ಏಯ್, ಆ ಜ್ಯೂಸ್ ಕೊಡಲಿ, ತಗೊಳ್ಳೋ, ಕುಡಿಯೋ. ಅಣ್ಣ, ನಂದಿನಿ ನೋಡೋ, ನಂದಿನಿಗೆ ಏನೂ ಆಗಿಲ್ಲ. ನಂದಿನಿ ಚೆನ್ನಾಗಿದ್ದಾಳೆ. ನೀನ್ ಅವಳ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಫಸ್ಟ್ ನೀನ್ ಗುಣವಾಗು. ನೀನ್ ಗುಣವಾದ ತಕ್ಷಣ ನಿನಗೂ ನಂದಿನಿಗೂ 1 ವಾರದಲ್ಲಿ ಮದುವೆ. ಲವ್, ನಂದಿನಿ ಯಾವತ್ತು ನಿನ್ನ ನೋಡ್ಕೋಣ. ಅದ್ರ ಬಗ್ಗೆ ನೀನ್ ತಲೆ ಕೆಡಿಸ್ಕೋಬೇಡ. ನನ್ನ ನಂಬೋ. ನಿಮ್ಮ ಅಣ್ಣ ನಾನಿದ್ದೀನಿ. ನಾನ್ ನಿಂತು ನಿಮ್ಮಿಬ್ರು ಮದುವೆ ಮಾಡಿಸ್ತೀನಿ. ತಲೆ ಕೆಡಿಸ್ಕೋಬೇಡ. ಅಲ್ಲಿ ನೋಡು. ಓಕೆ, ಶಿ ಇಸ್ ಆಲ್ ರೈಟ್. ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ ಬನ್ನಿ. ಒಂದ್ ನಿಮಿಷ ನಂದು. ಏನೂ ಆಗಲ್ಲ ನನ್ ಕಂದ, ಧೈರ್ಯವಾಗಿರು. ನಂದಿನಿ ಬೇಬಿ, ಡ್ಯಾಡಿ, ಡಾಕ್ಟರ್ ಏನ್ ಹೇಳಿದ್ರು? ಏನೂ ಇಲ್ಲಮ್ಮ, ಸಣ್ಣ ಪುಟ್ಟ ಗಾಯಗಳಾಗಿವೆ, ಏನೂ ಆಗೋದಿಲ್ಲ, ಎಲ್ಲ ಸರಿ ಹೋಗುತ್ತೆ, ನೀವು ಡಿಸ್ಚಾರ್ಜ್ ಮಾಡ್ಕೋಬಹುದು ಅಂತ ಹೇಳಿದ್ರು. ಅದಕ್ಕೆ ರೀ, ಒಂದ್ ನಿಮಿಷ ಬನ್ನಿ. ನಂದಿನಿ, ಯಾಕಮ್ಮ ಡ್ಯಾಡಿ, ಯಾಕಮ್ಮ ಅಳ್ತಾ ಇದೀಯಾ? ನಥಿಂಗ್ ಟು ವರಿ, ಡಾಕ್ಟರ್ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿರೋದು ಬೇಡ, ಮನೆಗೆ ಹೋಗೋಣ. ಬೈ. ನಡಿ ನಡಿ, ಧೈರ್ಯವಾಗಿ. ಯಾರಮ್ಮ? ಯಾರು ಇಲ್ಲ. ಬಾಬ್ ನಂದಿನಿ, ಬಾಬ್. ಕೊರಗು ಕೈ ಚಾಚುತ್ತಲಿದೆ ಕರುಣೆ, ಕಣ್ಮರೆಯಾಗುತ್ತಲಿದೆ ಬದುಕು, ಹುಸಿಯಾಗುತ್ತಲಿದೆ ಸ್ನೇಹ, ಬಲವಾಗುತ್ತಲಿದೆ ಪ್ರೀತಿ, ವರವಾಗೋ ಸುಳಿವಿಲ್ಲ, ಮಮತೆ ಮರೆತರ ಜೀವಕ್ಕೆ ಉಳಿವಿಲ್ಲ. ಜೀವ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಡಾಕ್ಟರ್, ಹಾಗಾದ್ರೆ ಇವತ್ತು ಜೀವನ ಡಿಸ್ಚಾರ್ಜ್ ಮಾಡ್ತೀರಾ? ಖಂಡಿತವಾಗಿ ಡಿಸ್ಚಾರ್ಜ್ ಮಾಡ್ಬೋದು. ನನ್ನ ಕ್ಯಾಬಿನ್ ಬನ್ನಿ, ಇವ್ರ ರಿಪೋರ್ಟ್ಸ್ ಎಲ್ಲ ಕೊಡ್ತೀನಿ. ಜೀವ, ಓಕೆ, ಯು ಟೇಕ್ ಕೇರ್. ಲೋ ಬಾಲು, ಈಗ್ಲಾದ್ರೂ ಜೀವಂಗೆ ಎಲ್ಲಾ ವಿಷಯನೂ ಹೇಳ್ಬಿಡೋಣ ಕಣೋ. ಹೇಗೋ ಹೇಳೋದು? ಲೋ ಬಾಲು, ಅಮ್ಮ ಎಲ್ಲೋ? ಅಮ್ಮ ರಾತ್ರಿ ಎಲ್ಲ ಇಲ್ಲೇ ಇದ್ರಲ್ಲ, ನಿದ್ದೆ ಇರ್ಲಿಲ್ಲ.
ಅದಕ್ಕೆ ಮನೆ ಕರ್ಕೊಂಡೋಗಿ ಬಿಟ್ಟು ಬಂದೆ. ನಿದ್ರೆ ಮಾಡ್ತಿದಾರಾ? ಮಾಡ್ಲಿ ಪಾಪ. ಅಮ್ಮ ನನ್ನ ಈ ಸ್ಥಿತಿಲಿ ನೋಡ್ಕೊಂಡು ಹೇಗಿದ್ರೋ ಏನೋ. ಸರಿ ನಡೀರೋ, ಮನೆಗೆ ಹೋಗೋಣ. ಕರ್ಕೊಂಡು ಹೋಗ್ತಾರೋ ರಿಪೋರ್ಟ್ಸ್ ತಗೊಂಡ್ಬಂದ್ಬಿಡ್ತೀನಿ. ಕುಡಿಲಿ. ಅಮ್ಮ 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 ಜೀವ, ಅವತ್ ನೀನು ನಂದಿನಿನ ಕರ್ಕೊಂಡ್ ಬರಕ್ ಹೋದ್ಮೇಲೆ ನಾವ್ ಅಮ್ಮನ ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರ್ಸಿದ್ವಿ. ಅಮ್ಮಂಗೆ ಮೊದ್ಲೇ ಹಾರ್ಟ್ ಪ್ರಾಬ್ಲಮ್ ಇದ್ದಿದ್ರಿಂದ ಎದೆಗೆ ಪೆಟ್ಟು ಬಿದ್ಮೇಲೆ ಉಸಿರಾಟಕ್ಕೆ ತೊಂದ್ರೆಲಿದ್ರು. ನಾನು ನಿನ್ ಫೋನಿಗೆ ಟ್ರೈ ಮಾಡ್ತಾನೆ ಇದ್ದೆ, ಆದ್ರೆ ನೀನ್ ರಿಸೀವ್ ಮಾಡ್ಲಿಲ್ಲ. ಡಾಕ್ಟ್ರೆ, ಅಮ್ಮನ ಆರೋಗ್ಯ ಹೇಗಿದೆ ಡಾಕ್ಟ್ರೆ? ಏನು ತೊಂದರೆ ಇಲ್ಲ ತಾನೆ? ಡೋಂಟ್ ವರಿ, ಎದೆಗೆ ಬಲವಾದ ಪೆಟ್ಟು ಬಿದ್ದಿದೆ, ಅದರಿಂದ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಗಿದೆ. 2 hours ರೆಸ್ಟ್ ಅಲ್ಲಿ ಇರ್ಲಿ, ಆಮೇಲೆ ಬಂದು ನಾನು ನೋಡ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಸರ್. ಏನಾಯ್ತು? ಜೀವ ಫೋನೇ ರಿಸೀವ್ ಮಾಡ್ತಾ ಇಲ್ಲ ಕಣೋ. ಈಗ ಏನೋ ಮಾಡೋದು? ಬಾ ಅಮ್ಮನ್ ನೋಡೋಣ. ಅಮ್ಮ, ಈಗ ತಾನೇ ಫೋನ್ ಮಾಡಿದ್ವಮ್ಮ. ಹೌದಮ್ಮ, ಜೀವ ಬರ್ತಾ ಇದ್ದಾನಮ್ಮ. ಆರಾಮಾಗಿ ಎಷ್ಟು ತಗೊಳ್ಳಿಮ್ಮ ನೀವು. ಮತ್ತೆ ನನಗೆ ನಿನ್ ನಂಬರ್ ಇಂದ ಫೋನ್ ಬಂತು. ಹಲೋ ಹಲೋ, ಜೀವ ಎಲ್ಲಿದ್ಯಾ ಹೇಳೋ. ನಾನ್ ಜೀವ ಅಲ್ಲರಿ ಮಾತಾಡ್ತಿರೋದು, ನೀವ್ಯಾರ್ರೆ? ಅವ್ರ ಫ್ರೆಂಡ್ ಅಂದ್ರೆ ಬಾಲು ಅಂತ ಸರ್. ಸರಿಯಾಗಿಲ್ರಿ, ಜೋರ ಮಾತಾಡಿ. ಸರ್ ನಾ ಅವ್ರ ಫ್ರೆಂಡ್ ಬಾಲು ಅಂತ ಸರ್. ಬಾಲು ಅಂತ? ಓಕೆ. ನೋಡಿ ಸರ್, ನೀವ್ಯಾರು? ನಾನು ಇನ್ಸ್ಪೆಕ್ಟರ್ ಮಾತಾಡ್ತಾ ಇರೋದು. ಜೀವಾಗ ಆಕ್ಸಿಡೆಂಟ್ ಆಗಿದ್ದಾರೆ. ಏನೋ ಜೀವಾಗ ಆಕ್ಸಿಡೆಂಟ್ ಆಗಿದ್ಯಾ? ಧೈರ್ಯವಾಗಿರಮ್ಮ, ನೀವು ಏನಾಗಿಲ್ಲ. ಡಾಕ್ಟರ್, ನಿನಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಅಂತ ಕೇಳಿದ ಕೂಡಲೇ ಅಮ್ಮ ತೀರ್ಕೊಂಡ್ರು. ಅಮ್ಮನ್ನ ಮನೆಗೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡು. ಜೀವ ಏನಾಗಿದೆ ಅಂತ ನೋಡ್ಕೊಂಡ್ ಬರ್ತೀನಿ. ಬರ್ತೀನಿ. ಆಸ್ಪತ್ರೆಯಲ್ಲಿ ನೀನ್ ಸಾವು ಬದುಕಿನ ಮಧ್ಯೆ ಹೋರಾಡ್ತಿರುವಾಗ ನೀನ್ ಬರ್ತೀಯ ಅಂತ ಅಮ್ಮನ ಇಟ್ಕೊಂಡು ಕಾಯ್ತಿದ್ವಿ. ಜೀವನ ಆರೋಗ್ಯ ಹೇಗಿದೆಯೋ? ಡಾಕ್ಟರ್ ಏನು ಹೇಳ್ತಿಲ್ಲ ಕಣೋ. ಜೀವನ ಐಸಿಗೆ ಶಿಫ್ಟ್ ಮಾಡಿದ್ದಾರೆ. ಕೋಮಾ ಸ್ಟೇಜ್ ಅಲ್ಲಿ ಇದ್ದಾನೆ ಕಣೋ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನ್ ಮಾಡುದು ಅಂದ್ರೆ ಜೀವ ಬರತಂಗ್ ಕಾಯೋದಷ್ಟೇ. ಕೊನೆ ಪಕ್ಷ ಅವನು ಅಮ್ಮನ ಮುಖ ಏನಾದ್ರೂ ನೋಡಕ್ ಬರ್ಲಿ ಕಣ. ಜೀವ ನಂಗೊತ್ತು ಬಂದೇ ಬರ್ತಾನೆ. ನೋಡ್ರಪ್ಪ, ಸತ್ತಿರೋ ದೇಹನ ಬದುಕಿ ಬಾಳೋರ್ ಮನೆ ಮುಂದೆ ತುಂಬಾ ಹೊತ್ತು ಇಟ್ಕೊಂಡಿರ್ಬಾರ್ದು. ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿರೋ ಮಗ ಬರೋವರೆಗೂ ಕಾಯಕ್ಕಾಗಲ್ಲ. ಆ ಅಮ್ಮನ್ಗೆ ನೀವು ಮಕ್ಳಿದ್ದ ಹಾಗೆ, ನೀವೇ ಮುಂದಿನ ಕಾರ್ಯ ಎಲ್ಲ ಮಾಡಿ ಮುಗಿಸಿ. ಸಹೋದರ ಬರ್ಕೊಳ್ಳಲ್ಲ. ಹೌದು ಕಣೋ, ಜೀವನ ಕಂಡೀಷನ್ ಬೇರೆ ಸೀರಿಯಸ್ ಆಗಿದೆ. ಅಮ್ಮನ್ ಶವನ ನಾವ್ ಯಾಕೋ ಅನಾಥವಾಗಿ ಕಾಯಿಸ್ಬೇಕು? ಅಮ್ಮಂಗ್ ನಾವು ಮಕ್ಳೇ ಅಲ್ವಾ? ಮುಂದಿನ ಕಾರ್ಯ ಅದೇನ್ ಮಾಡ್ಬೇಕು ಮಾಡಿ ಮುಗಿಸ್ಬಿಡೋದ ಕಣೋ.
ಲೇ ಯಾಕ್ರ ಈ ತರ ಮಾಡಿದ್ರಿ ನನ್ಗೆ? ಯಾಕ್ರ ಮೋಸ ಮಾಡಿದ್ರಿ? ನಾನ್ ನಿಮ್ಗೇನ ಮಾಡಿದ್ದೆ? ನಮ್ಮಮ್ಮ ನನ್ಗೋಸ್ಕರ ಸತ್ತು ಬಕ್ಕಿದಲ್ಲೋ. ನಮ್ಮಮ್ಮ ನನ್ ಜೊತೆ ಹೇಗಿದ್ಲು ಅಂತ ಗೊತ್ತೇನೋ? ನಾನ್ ಸತ್ತೋದೆ ಅಂದ ತಕ್ಷಣ ನಮ್ಮಮ್ಮ ಪ್ರಾಣನೇ ಬಿಟ್ಬಿಡ್ಲಲ್ಲೋ. ನಾನ್ ಸಾಯೋ ಸ್ಥಿತಿಲಿ ಇದ್ರು ಕೂಡ ನನಗ್ ಬಂದ್ ನೀವ್ ಹೇಳ್ಬೇಕಾಗಿತ್ತು. ನನ್ನಿಂದ ಎದ್ ಬರಕ್ ಆಗದೆ ಇದ್ರು ಕೂಡ ನಾನು ಅವಳ ಜೊತೆ ಹೋಗ್ಬಿಡ್ತಾ ಇದ್ನಲ್ಲೋ. ನಮ್ಮಮ್ಮನ ಜೊತೆ ನಾಳೆ ಸತ್ತಾಗ್ತಾ ಇದ್ನಲ್ಲೋ. ನಮ್ಮಮ್ಮನ್ ಕಳ್ಕೊಂಡು ನಾನ್ ಬದುಕಿದ್ರೆ ಸತ್ತಂಗೆ. ಲೇ ಲೇ ಮುಗ್ಗಳು ನೀನ್ ಯಾವತ್ತೂ ನಂಗೆ ತೋರ್ಸ್ಬಿಡ್ರೋ ಹೋಗ್ರೋ. ಶಿವ 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 ಅಮ್ಮ ಅಯ್ಯೋ ಅಮ್ಮ ಜೀವ 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 ಏನೋ ಜೀವ ಆಗಿದ್ದಾಗೋಯ್ತು. ಸತ್ತೋರ್ ಮತ್ತೆ ಬರ್ತಾರೇನೋ ಹೇಳೋ ಮೇಲೆ. ಮಗ ನಿನ್ನ ಈ ಪರಿಸ್ಥಿತಿ ನೋಡಕ್ ಆಗ್ತಿಲ್ಲ ಕಣ. ನಿನ್ ಮುಂಚೆ ಹೇಗಿದ್ಯೋ ಹಂಗ ಆಗ್ಬಿಡ ಮಗ, ಪ್ಲೀಸ್ ಕಣ. ಮುಂಚೆ ಹೇಗಿದ್ನೋ ಹಾಗಾದ್ರೆ ನಮ್ಮಮ್ಮ ಸಿಗ್ತಾರೇನೋ? ಹೌದು, ನಂದಿನಿ ಎಲ್ಲಿದ್ದಾಳು? ಹೇಗಿದ್ದಾಳು? ಅವಳು ಮನೇಲಿ ಇದ್ದಾಳ ಕಣ. ಹಾಸ್ಪಿಟ್ಲ್ ನಿನ್ ಪಕ್ಕದ ವಾರ್ಡಲ್ಲಿದ್ರು ನೀನ್ ನೋಡಕ್ಕೆ ಬರ್ಲಿಲ್ಲ ಕಣ. ಅಷ್ಟೇ ಅಲ್ಲ ಕಣ ಮಗ, ಅಮ್ಮ ಅವಳ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ರು. ಅಮ್ಮ ತೀರ್ಕೊಂಡಾಗ್ಲೂ ಅವಳು ನೋಡಕ್ ಬರ್ಲಿಲ್ಲ ಮಗ. ಲೇ ನಂದಿನಿ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ್ವೋ. ನನ್ ತಾಯಿ ನನ್ಗೆ ಅಂತ ಬಿಟ್ಕೊಟ್ಟಿರೋ ದೇವತೆ ಕಣ ಅವಳು. ನಾನ್ ಇಷ್ಟಪಡಕ್ಕಿನ ಮುಂಚೆನೆ ನಮ್ ತಾಯಿ ಅವಳು ಇಷ್ಟಪಟ್ಟಿದ್ರು. ನಾನು ಈಗ್ಲೇ ಹೋಗಿ ನಂದಿನಿ ನೋಡ್ಕೊಂಡ್ ಬರ್ತೀನಿ. ಜೀವ ಇಂಥ ಪರಿಸ್ಥಿತಿಲಿ ನೀನ್ ಹೋಗೋದ್ ಬೇಡ ಕಣೋ. ನಂದಿನಿ, ನೀನಾ? ನಂದಿನಿ ಚೆನ್ನಾಗಿದೆ ನಂದಿನಿ. ಏನ್ ವಿಷಯ? ನನ್ಗಿಷ್ಟೆಲ್ಲ ಆದ್ರೂ ನೀನ್ ಯಾಕೆ ನಂದಿನಿ ನಾನು ನೋಡಕ್ ಬರ್ಲಿಲ್ಲ? ನಿನ್ಗೊಂದ್ ವಿಷಯ ಗೊತ್ತಾ? ನಮ್ಮಮ್ಮ ತೀರ್ಕೊಂಡ್ಬಿಟ್ರು ನಂದಿನಿ. ಆಯಸ್ ಮುಗ್ದಿತ್ತು, ಸತ್ತೋದ್ರು. ಅದಕ್ ನಾನೇನ್ ಮಾಡಕ್ಕಾಗತ್ತೆ? ಏಯ್ ಏನಾಯ್ತು ನಿನಗೆ? ನಮ್ಮಮ್ಮ ಸತ್ತೋದ್ರು ಅಂತ ಹೇಳ್ತಾ ಇದೀನಿ, ಯಾಕೆ ಇಷ್ಟು ಕೇರ್ಲೆಸ್ ಮಾತಾಡ್ತಾ ಇದ್ಯಾ? ಸತ್ರೆ ಸಾಯ್ಲಿ ಬಿಡು, ಒಳ್ಳೇದೇ ಆಯ್ತಲ್ವಾ ನಿನ್ಗೆ. ಮುದಿ ವಯಸ್ಸಿನಲ್ಲಿ ಸೇವೆ ಮಾಡೋದ್ ತಪ್ತು. ನಂದಿನಿ, ಏನ್ ಹಾಗ್ ನೋಡ್ತಾ ಇದ್ಯಾ? ನಂದಿನಿ ನಿನ್ ಕತ್ತಲ್ ತಾಳಿ? ಹೌದು, ಐ ಆಮ್ ಮಿಸಸ್ ರಾಕೇಶ್. ಯಾಕೆ ನಂದಿನಿ ಏನೇನೋ ಮಾತಾಡ್ತಾ ಇದ್ಯಾ? ಹಂಗೆಲ್ಲ ಮಾತಾಡ್ಬೇಡ ನಂದಿನಿ. ನನಗ್ ನಿನ್ ಬಿಟ್ರೆ ಇನ್ ಯಾರಿದಾರ ನಂದಿನಿ? ಪ್ಲೀಸ್ ನಾನು ಅರ್ಥ ಮಾಡ್ಕೊಂಡು ನಂದಿನಿ. ಬಾ ನಂದಿನಿ ಹೋಗೋಣ. ನಂದಿನಿ ನಡಿಯೋ ಆಚೆ. ನಾನು ಎಲ್ಲಿಗೆ ಅಂತ ಹೋಗ್ಲಿ ನಂದಿನಿ? ಬಾ ಹೌ ಡೇರ್ ಯು? ಯಾರು ನೀನು ಒಳಗ್ ಬಿಟ್ಟದ್ದು? ಅಂಕಲ್ ಅಂಕಲ್ ನೀವಾದ್ರೂ ಸ್ವಲ್ಪ ಹೇಳಿ ಅಂಕಲ್, ಪ್ಲೀಸ್ ಅಂಕಲ್. ನಂದಿನಿ ನೀನ್ ಒಳಗ್ ಹೋಗಮ್ಮ. ನಂದಿನಿ ನಂದಿನಿ ಏಯ್, ನಂದಿನಿ ಮದುವೆ ನಡೆದಿರೋದು ಅವಳು ಒಪ್ಪಿಗೆಯಿಂದಾನೆ. ಅವಳು ಹಳೇದನ್ನೆಲ್ಲ ಮರ್ತು ಬಿಟ್ಟಿದ್ದಾಳೆ. ಅದ್ ಮರ್ತಾ ಬಿಡ್ತಾಳ ಅಂಕಲ್? ಸುಮ್ನೆ ಯಾರೋ ನನ್ನ ಪ್ರೀತಿಸಿ ನನ್ ತಾಯಿಗೆ ಇಷ್ಟ ಆಗೋ ತರ ನಡ್ಕೊಂಡು ಈಗ ನನಗೆ ಈ ತರ ಮೋಸ ಮಾಡ್ತಾ ಇದ್ದಾಳೆ. ಅದ್ ಯಾವ ನ್ಯಾಯ ಅಂಕಲ್?
ನನಗ್ ಮೋಸ ಮಾಡಿದ್ರೆ ಪರವಾಗಿಲ್ಲ, ಆದ್ರೆ ನಮ್ ತಾಯಿಗೆ ಮೋಸ ಮಾಡಿದ್ರೆ ನಾನು ಸುಮ್ಮನೆ ಬಿಡೋದಿಲ್ಲ ಅಂಕಲ್. ತಲೆ ಕೆಟ್ಟ ಒಂಥರ ಏನೇನೋ ಮಾತಾಡ್ಬೇಡ. ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ? I'm sorry, Jiva. I'm sorry. ಜೀವ ಏನ ಇಲ್ಲಿ? ರಾಕಿ, ನನ್ ಲೈಫಲ್ಲಿ ತುಂಬಾ ಸಲ ಕ್ರಾಸ್ ಮಾಡ್ಬಿಟ್ಟಿದ್ಯೋ, ಪರವಾಗಿಲ್ಲ. ಆದ್ರೆ ಈಗ ನನ್ ಲವ್ ಅಲ್ಲೂ ಕ್ರಾಸ್ ಮಾಡ್ತಾ ಇದ್ಯಾ, ಬೇಡ್ವೋ? ನಾನು ತುಂಬಾ ನೊಂದೋಗ್ಬಿಟ್ಟಿದೀನಿ ಕಣೋ. ಪ್ಲೀಸ್ ನನ್ ನಂದಿನಿ ನಂಗೆ ಕೊಟ್ಬಿಡು. ನಾಚಿಕೆ ಅಲ್ವಾ ನಿಂಗೆ ಹೀಗೆ ಹೇಳೋದಿಕ್ಕೆ? ಅದು ನೀನು ಈ ರೀತಿ ಹೇಳ್ಬೋದಾ? ಹಾಗೆ ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗು. ಒಂದ್ ಹುಡುಗಿನ ಒಂದ್ ಹುಡುಗ ಯಾವಾಗ ಹ್ಯಾಕ್ ಬೇಕಾದ್ರೂ ಪ್ರೀತಿಸ್ಬೋದು, ಆದ್ರೆ ಈಗ ಆ ಹೃದಯ ಯಾರನ್ನ ಪ್ರೀತಿಸ್ತಾ ಇದೆ ಅನ್ನೋದೇ ಮುಖ್ಯ. ಹಾಗಂತ ನೀನೆಲ್ವಾ ಹೇಳಿದ್ದು? ಈಗ ನಂದಿನಿ ಅನ್ನೋ ಹೃದಯ ಈ ರಾಕಿ ಅನ್ನೋ ಹೃದಯನ ಇಷ್ಟ ಪಡ್ತಾ ಇದೆ. ಅರ್ಥ ಆಯ್ತಲ್ಲ? ಔಟ್. ಏಯ್, ಪ್ರೀತಿಸಿದ ಹುಡುಗಿನ ಉಳಿಸ್ಕೊಳಕ್ ಆಗಿದ್ಮೇಲೆ ಯಾಕ ಪ್ರೀತಿಸ್ಬೇಕು? ಕಳಿಸ್ಕೊಳ್ಳಲ್ಲ, ಕಳಿಸ್ಕೊಳ. ಮತ್ತೇನ್ ಕೊಡ್ಲಿ ಸರ್? ಸರ್ ಮತ್ತೇನ್ ಕೊಡ್ಲಿ ಹೇಳಿ? ಇನ್ನೇನು ಬೇಡಪ್ಪ, ಎಲ್ಲ ಕಳ್ಕೊಂಡ್ಬಿಟ್ಟಿದೀನಿ. ಕೊಡೋಂಗಿದ್ರೆ ನಾನು ಕಳ್ಕೊಂಡಿರೋದನ್ನೆಲ್ಲ ಕೊಡು. ಆಗಲ್ಲ ಅಲ್ಲ? ಬಿಲ್ ಕೊಡು. ಗಜ, ಏನ್ ಯೋಚನೆ ಮಾಡ್ತಿದ್ಯಾ? ನೀನೇನು ತಲೆ ಕೆಡಿಸ್ಕೋಬೇಡ. ಆ ರಾಕಿ ನೀನ್ ಬಿಟ್ರು ನಾವು ಮಾತ್ರ ಬಿಡೋದಿಲ್ಲ. ಏನಂದ್ರೆ ಅವನನ್ನ ನಾನ್ ಬಿಡ್ತೀನ? ಅವನು ನನ್ನ ಜೀವನನೇ ಹಾಳು ಮಾಡ್ಬಿಟ್ಟ. ಆ ನನ್ ಮಗ ಬದುಕಿದ್ರೆ ನಾನು ಬದುಕಿರೋದ್ರಲ್ಲಿ ಅರ್ಥನೇ ಇರೋದಿಲ್ಲ. ನನ್ನ ಹುಡುಗಿನ ನಾನು ಪ್ರೀತಿಸ್ಕೊಂಡು ನನ್ನ ಪಾಡಿಗೆ ನಾನು ಆರಾಮಾಗಿದ್ದೆ. ಆ ರಾಕಿ ಬಿರುಗಾಳಿ ತರ ಬಂದು ನನ್ನ ಪ್ರೀತಿಗೆ ಕಲ್ಲು ಹಾಕ್ಬಿಟ್ಟ. ಅವ್ರಣ್ಣ ನನ್ನನ್ನು ಎತ್ತು ಹಾಕೊಂಡು ಹೋಗಿ ಹೊಡೆದ. ಈಗ ಇವ್ರ ಜೊತೆ ಆ ಜೀವನೂ ಸೇರ್ಕೊಂಡ್ಬಿಟ್ಟ. ಅವ್ರೆಲ್ಲರಿಗೂ ಒಂದು ಗತಿ ಕಾಣಿಸೋವರೆಗೂ. ಏನಣ್ಣ? ಇಲ್ಲಣ್ಣ, ಅದು ನಂದಿನಿ ಇಲ್ಲೇ ಇರಕ್ಕೆ ಇಷ್ಟಪಟ್ಲು, ಅದಕ್ಕೆ. ಹಾ ಸರಿ ಅಣ್ಣ, ಸರಿ ಅಣ್ಣ. ಏನ್ ಹಳೆ ಅಂದ್ರೆ? ಯಾರ್ದು ಫೋನು? ನಮ್ಮ ಅಣ್ಣಂದು. ಏನಂತೆ? ಏನಿಲ್ಲ, ಅದೇ ನಂದಿನಿನ ಯಾವಾಗ ಕರ್ಕೊಂಡ್ ಬರ್ತೀಯ ಅಂತ ಕೇಳಿದ್ರು. ನೋಡ್ರಾಕಿ, ನಂದಿನಿ ನನ್ನ ಮಗಳೇ ಆಗಿದ್ರು, ಈಗ ನೀನ್ ಹೇಳ್ತಿ. ಯಾವಾಗ ಕರ್ಕೊಂಡು ಹೋಗ್ಬೇಕು ಅಂತ ಕೇಳೋ ಅವಶ್ಯಕತೆ ನಿನಗಿಲ್ಲ. ಸರಳವಾಗಿ ಹೋಗ್ಬನ್ನಿ, ಹೋಗ್ಬನ್ನಿ. ಸರಿ ಮಾವ, ನಾ ಹೋಗಿ ಬರ್ತೀವಿ. ಓಕೆ ಓಕೆ. ಹಾಯ್ ನಂದಿನಿ. ರಾಕಿ ಪ್ಲೀಸ್. ಯಾಕೆ ನಂದಿನಿ? ಅದು ಏನಿಲ್ಲ, ಏನೋ ಬೇಜಾರಾಗಿದ್ದೆ, ಯಾಕೋ ತಲೆ ಬೇರೆ ನೋತಾ ಇತ್ತು. ಅದಿರ್ಲಿ, ನೀನೇನೋ ಹೇಳ್ತಾ ಇದ್ದೆ ಅಲ್ವಾ? ಏನಿಲ್ಲ, ಅಣ್ಣ ಫೋನ್ ಮಾಡಿದ್ರು, ನಿನ್ನ ಮನೆಗೆ ಯಾವಾಗ ಕರ್ಕೊಂಡು ಬರ್ತೀಯ ಅಂತ. ಹೋಗೋಣ? ಅದು ಬಿಡು, ನೀನೇನೋ ಬೇಜಾರು ಅಂತ ಹೇಳಿದ್ಯಲ್ಲ, ಎಲ್ಲಾದ್ರೂ ಹೊರಗಡೆ ಹೋಗಿ ಬರೋಣ? ಇಲ್ಲ, ನಾನ್ ಬರಲ್ಲ. ಪ್ಲೀಸ್ ನಂದಿನಿ, ನನ್ನ ಮಾತು ಕೇಳು. ಎಲ್ಲಾದ್ರೂ ಹೊರಗಡೆ ಸುತ್ತಾಕೊಂಡ್ ಬರೋಣ, ರಿಲ್ಯಾಕ್ಸ್ ಆಗುತ್ತೆ, ಪ್ಲೀಸ್. ಆಯ್ತು. ಸರಿ, ಬೇಗ ರೆಡಿ ಆಗು. ಓಕೆ? ನಂದಿನಿ, ಕಮ್ ಫಾಸ್ಟ್.
ಈ ಜಾಗ ಎಷ್ಟು ಸುಂದರವಾಗಿದೆ ಅಲ್ಲ? ಯಾಕೆ ನಂದಿನಿ? ಅಲ್ಲ, ಸುಂದರವಾಗಿರೋದೆಲ್ಲ ನಿಂಗೆ ಯಾವ್ದು ಇಷ್ಟ ಆಗಲ್ವಲ್ಲ? ಇದನ್ನೆಲ್ಲ ಯಾವಾಗ ಇಷ್ಟಪಡಕ್ ಶುರು ಮಾಡ್ದೆ ರಾಕಿ? ನೀನ್ ಯಾವಾಗ ನನ್ನೋಳಾದ್ಯೋ ಆವಲಿಂದ ನೀನ್ ಬಯಸಿದ್ದನ್ನೆಲ್ಲ ನಾನು ಬಯಸ್ತಾ ಇದ್ದೀನಿ. ಯಾಕೆ ರಾಕಿ ಅಷ್ಟೊಂದು ಟೆನ್ಷನ್ ಆಗ್ತಾ ಇದ್ಯಾ? ನಿನ್ಗೇನಾದ್ರೂ ಆದ್ರೆ ನನ್ನಿಂದ ನೋಡಕ್ಕಾಗಲ್ಲ. ನಾನಂದ್ರೆ ನಿಂಗ್ ಅಷ್ಟೊಂದು ಇಷ್ಟನಾ? ಹೌದು. ಹೇಗ್ ರಾಕಿ ಇದು? ಮೊದ್ಲು ನೀನ್ ಯಾವ ತರ ಇದ್ದೆ, ಈಗ ತುಂಬಾ ಬದ್ಲಾಗ್ಬಿಟ್ಟಿದ್ಯಲ್ಲ. ಎಲ್ಲ ನಿನಗೋಸ್ಕರ ನಂದಿನಿ. ನೀನ್ ನನಗ್ ಸಿಗ್ಬೇಕು ಅಂತ ಹಾಗೆ ನಡ್ಕೋತಾ ಇದ್ದೆ. ಎಲ್ರಿಗೂ ಏನೇನೋ ಮಾಡ್ತಿದ್ದೆ. ಇದುವರೆಗೂ ನಾನು ಆಸೆ ಪಟ್ಟಿದ್ದೆಲ್ಲ ನನಗೆ ಸಿಕ್ಕಿದೆ. ಸಿಕ್ಕದೇ ಇರೋದನ್ನ ನಾನು ಹಣದಿಂದಾಗ್ಲಿ ಹೇಗೋ ಪಡ್ಕೋತಾ ಇದ್ದೆ. ಅವೆಲ್ಲಕ್ಕಿಂತ ನಾನು ಇಷ್ಟಪಟ್ಟಿದ್ದು ನಿನ್ನನ್ನೇ. ನಿನ್ಗೋಸ್ಕರ ನಾನು ಏನೇನೋ ಮಾಡ್ದೆ. ಕೊನೆಗೂ ನೀನ್ ನನಗೆ ಸಿಕ್ಬಿಟ್ಟೆ. ನೀನ್ ಸಿಕ್ಕಿದ್ಮೇಲೆ ನಾನು ತುಂಬಾ ಬದಲಾಗ್ಬಿಟ್ಟೆ ನಂದಿನಿ. ಹಾಗಾದ್ರೆ ನಿನ್ ಸ್ವಾರ್ಥಕ್ಕೋಸ್ಕರ ಯಾರ್ ಏನೇ ಆದ್ರೂ ಪರವಾಗಿಲ್ಲ, ಆದ್ರೆ ನೀನ್ ಬಯಸಿದ್ ಮಾತ್ರ ನಿನಗ್ ಸಿಗ್ಲೇಬೇಕಲ್ವಾ? ಅದೇ ನಂದಿನಿ, ಮೊದ್ಲು ನೀನು ನನ್ನೋಳಾಗ್ಬೇಕು ಅನ್ನೋ ಆಸೆಗೋಸ್ಕರ ಆ ರೀತಿ ನಾನು ನಡ್ಕೋತಾ ಇದ್ದೆ. ಈಗ ನಾನೇನಾದ್ರೂ ನಿನ್ನಿಂದ ದೂರ ಆಗ್ಬಿಟ್ರೆ? ನಂದಿನಿ, ಹಾಗೆಲ್ಲ ಮಾತಾಡ್ಬೇಡ. ಯಾಕೆ ಏನೇನೋ ಮಾತಾಡ್ತಿದ್ಯಾ? ಜೀವದ ಬೆಲೆ ಏನು ಅಂತ ಗೊತ್ತಾ ನಿನ್ಗೆ? ನಂದಿನಿ, ನೀನ್ ಏನ್ ಮಾತಾಡ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಮುಂದಕ್ಕೆಲ್ಲ ಅರ್ಥ ಆಗತ್ತೆ. ಸರಿ ಬಿಡು, ಈಗ ಯಾಕೆ ತಲೆ ಕೆಡ್ಸ್ಕೊತಾ ಇದ್ಯಾ? ತಾ ಹೋಗೋಣ. ಹಲೋ, ಏನ್ ರಾಕಿ ಚೆನ್ನಾಗಿದ್ಯಾ? ಏನಪ್ಪ ಮದುವೆ ಆದ್ಮೇಲೆ ನಮ್ಮನ್ನೆಲ್ಲ ಮರ್ತಾ ಬಿಟ್ಟೆ? ಹಾಗೆಲ್ಲ ಏನಿಲ್ಲ ಕಣ. ಸರಿ, ಹೇಗೋ ನೀನ್ ಅನ್ಕೊಂಡಂಗೆ ನಂದಿನಿ ನಿಂಗೆ ಸಿಕ್ಕಿದಾಳೆ. ಈಗ ನಂದಿನಿ ನೀನು ಹ್ಯಾಪಿ ತಾನೆ? ನೀವು ತಿಳ್ಕೊಂಡ ಹಾಗೆ ಆತರ ಏನು ನಡೀತಿಲ್ಲ. ಅವಳಿಗೆ ನನ್ ಕಂಡ್ರೆ ಆಗ್ತಾ ಇಲ್ಲ. ಇತ್ತೀಚೆಗೆ ನನ್ನ ಜೊತೆ ಸೇರ್ತಾನೆ ಇಲ್ಲ. ಯಾಕೋ ಬೇಜಾರ್ ಮಾಡ್ಕೊಂಡಿದ್ಯಾ? ನೀನೇನ್ ಬೇಜಾರ್ ಮಾಡ್ಕೊಂಬೇಡಪ್ಪ, ನಿನಗ್ ನಾವಿದೀವಿ ಬಾ. ಸರಿ, ಬರ್ತೀನಿ ಕಣ, ಬರ್ತೀನಿ. ಲೋ ಮಚ್ಚ, ನಮ್ ರಾಕಿ ಮದ್ವೆ ಆದ್ಮೇಲೆ ತುಂಬಾ ಬದಲಾಗ್ಬಿಟ್ಟವನೆ. ಮೊದ್ಲಿನ ತರ ಇಲ್ವೇ ಅಲ್ಲ, ಬಾಳ ಬೇಜಾರಾಗವನೆ. ಛೇ, ಅವ್ನಿಗೆ ಬರೋಕ್ ಹೇಳಿದೀನಿ ಕಣ್ರ, ಬರ್ತಾನಂತೆ. ಅವನ್ಗೆ ಇವತ್ತು ಗ್ರ್ಯಾಂಡ್ ಆಗಿ ಪಾರ್ಟಿ ಕೊಡ್ಬೇಕಣ್ರ, ಫುಲ್ ಎಂಜಾಯ್ ಮಾಡಿಸ್ಬೇಕು. ಬೆಂಕಿನ ಆರೋಗ್ಬಿಟ್ಟಿದೆ. ನಿನಗೂ ನನ್ನ ಮೇಲೆ ಕೋಪನಾ? ಎಲ್ಲಪ್ಪ ಮ್ಯಾಚ್ ಬಾಕ್ಸ್. ಯಾರಲ್ಲೂ? ಹಲೋ ಜೆಂಟಲ್ಮ್ಯಾನ್, ಕಮಾನ್ ಮ್ಯಾಚ್ ಬಾಕ್ಸ್ ಪ್ಲೀಸ್. ಥ್ಯಾಂಕ್ ಯು ಬಾಯ್. ಯಾರು ಅದು? ಗುರು, ಜೀವ ಒಬ್ನೇ ಇದಾನೆ ಗುರು. ಇವತ್ತೇನಾರು ಒಂದ್ ಕತೆ ಮಾಡ್ಬೇಕಲ್ಲ ಅವನ್ಗೆ. ಕೊಂಡ್ರು ಹೇಳ್ಕೊಳ್ಳಲಿ. ಎಲ್ಲಪ್ಪ ಕಂದ ನಿನ್ ಫ್ರೆಂಡ್ ರಾಕಿ? ಅವನು ನನ್ನ ಲೈಫಲ್ಲಿ ಆಟ ಆಡ್ ಹೋದ. ಅವನಣ್ಣ ನನಗೆ ಕುರಿ ಹೊಡೆದಂಗ್ ಹೊಡೆದ. ನಾನು ಅವನಿಗೆ ಸ್ಕೆಚ್ ಹಾಕಿದ್ರೆ ನೀನು ನನಗೆ ಹೊಡೆಯಕ್ ಬರ್ತೀಯಾ? ನನಗೆ ಹೊಡೆಯಕ್ ಬರ್ತೀಯ? ಹೊಡಿತೀಯಲ್ಲ? ನಂದೇನು ತಪ್ಪಿಲ್ಲ ಬ್ರೋ. ಗಾಡಿ ಬರ್ತಾ ಇದೆ. ನಿನ್ಗೂ ರಾಕಿಗೂ ಇದೆ. ತಪ್ಪಿಲ್ಲ. ನನಗೆ ಹೊಡೆಯಕ್ ಬರ್ತೀರಲ್ಲ? ಜೀವ, ಏನಾಯ್ತು? ಯಾರು ಹೊಡೆದಿದ್ದು? ಜೀವ, ಏನಾಯ್ತು? ಎದ್ದೇಳು. ಏನಾಯ್ತು ಜೀವ? ಏನಾಯ್ತು ಜೀವ? ನಿಧಾನ.
ಜೀವಾ ಜೀವಾ ಎದ್ದೇಳು, ಕಾಫಿ ತಂದೀನಿ. ಜೀವಾ ನೋಡು, ಬಟ್ಟೆ ತಂದೀನಿ. ನಾನು ಹೋಗಿ ಟಿಫನ್ ರೆಡಿ ಮಾಡ್ತೀನಿ. ನೀನ್ ಬೇಗ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಡ್ಬಾ. ಓಕೆ? ತಗೊಳ್ಳೋ, ಟಿಫನ್ ಮಾಡೋ. ತಗೊಳ್ಳೋ. ನನಗ್ ಬೇಡ, ಹಸುವಿಲ್ಲ. ಏನು ಹಸಿವಿಲ್ವಾ? ಹಲೋ, ಎಕ್ಸ್ಕ್ಯೂಸ್ ಮೀ. ರಾತ್ರಿ ತಾವು ಯಾವ ಸ್ಥಿತಿಲಿದ್ರಿ ಅಂತ ಗೊತ್ತಾ? ತಮ್ಮನ್ ತಾವೇ ಮರ್ತು ಫುಲ್ ಆಗಿ ಕುಡ್ದು ನಿಂತ್ಕೊಳ್ಳೋಕು ಶಕ್ತಿ ಇಲ್ದೆ ಬಿದ್ದಿದ್ರಿ. ಸುಮ್ನೆ ಸುಳ್ಳು ಹೇಳ್ಬೇಡ, ಟಿಫನ್ ಮಾಡು. ಪ್ರತೀಕ್ಷಾ ಪ್ಲೀಸ್, ನನ್ನ ಅರ್ಥ ಮಾಡ್ಕೊ. ನೀನೇನ್ ಅರ್ಥ ಮಾಡ್ಕೊಂಡಿರೋದಕ್ಕೆ ಹೇಳ್ತಾ ಇರೋದು. ನೀನೀಗ ಟಿಫನ್ ಮಾಡ್ಲಿಲ್ಲ ಅಂದ್ರೆ ನಾನು ಉಪವಾಸ ಇರ್ತೀನಿ ಅಷ್ಟೇ. ನೋಡು ಜೀವ, ನೀನ ನಂದಿನಿನ ಪರಿಪೂರ್ಣವಾಗಿ ಪ್ರೀತಿಸ್ತಾ ಇದ್ದೆ, ಇಲ್ಲ ಅಂತಲ್ಲ. ಆದ್ರೆ ಅದಕ್ಕಿಂತ ಬದುಕು ಅನ್ನೋದೊಂದಿದೆ. ಪ್ರೀತಿಸಿ ಮೋಸ ಹೋದ್ಮೇಲೆ ಬದುಕೇ ಇಲ್ಲ ಅಂತ ಹೇಳೋದು ಹುಚ್ಚತನ. ನೋಡು ಜೀವ, ನೀನ್ ಪ್ರೀತಿಸ್ತಾರ ಹೃದಯದ ಕೆಳಗೆ ಹಸಿವು ಅನ್ನೋ ಹೊಟ್ಟೆ ಇದೆ. ಅದಕ್ ನೀನ್ ಮೋಸ ಮಾಡ್ಬೇಡ ಪ್ಲೀಸ್ ಕಣೋ. ಪ್ಲೀಸ್ ತಿನ್ನೋ. ರಾಕಿ ಮಾವ, ಎಲ್ಲಿಗೆ ಹೋಗ್ತಾ ಇದೀಯಪ್ಪ? ನಂದಿನಿಗೆ ತುಂಬಾ ತಲೆನೋತಿದಂತೆ, ಟ್ಯಾಬ್ಲೆಟ್ಸ್ ಇರ್ಲಿಲ್ಲ, ಅದಕ್ಕೆ ಮೆಡಿಕಲ್ ಶಾಪ್ ಹೋಗಿ ಬರ್ತೀನಿ. ನಂದಿನಿ, ಯಾಕಮ್ಮ, ಏನಾಯ್ತು? ಅದು ಏನಿಲ್ಲ ಡ್ಯಾಡಿ. ಡ್ಯಾಡಿ ಒಂದ್ ನಿಮಿಷ. ತಗೊಳ್ಳಿ ಡ್ಯಾಡಿ. ಏನಮ್ಮ ಇದು? ಡ್ಯಾಡಿ, ಈ ಡೈರಿನೂ ಲೆಟರ್ನು ಹೇಗಾದ್ರೂ ಮಾಡಿ ಜೀವಕ್ ತಲುಪಿಸ್ಬಿಡಿ. ಜೀವನ್ಗ? ಯಾಕಮ್ಮ? ಅದು ಈಗ ಅದೆಲ್ಲ ಹೇಳಕ್ ಆಗೋದಿಲ್ಲ. ನೀವ್ ಹೇಗಾದ್ರೂ ಮಾಡಿ ಇದನ್ನ ಅವನಿಗೆ ತಲುಪಿಸ್ಬಿಡಿ ಅಷ್ಟೇ. ಬಟ್ ನಂದಿನಿ, ಅದು ಓಕೆ, ರಿಲ್ಯಾಕ್ಸ್. ಏನೋ ಮಗ, ಮನೆ ಬೇರೆ ಬೀಗ ಹಾಕಿದೆ, ಜೀವ ಎಲ್ಲೋಗಿರ್ಬೋದು? ಇಲ್ಲೇ ಎಲ್ಲ ಹೋಗಿರ್ತಾನೆ, ಬಂದ್ರೆ ಹುಡ್ಕೋಣ. ಹೋಗೋಣ ಹೋಗೋಣ, ಬಂದ್ರ. ಜೀವಾ ಜೀವಾ, ಇಲ್ಲಿದ್ಯಾ? ಏನೋ ಯೋಚನೆ ಮಾಡ್ತಿದ್ಯಾ? ಪ್ರತೀಕ್ಷಾ, ಅದು ನಾನಿನ್ನು ಹೊರಡ್ತೀನಿ. ಎಲ್ಗ್ ಹೋಗ್ತೀಯಾ? ಗೊತ್ತಿಲ್ಲ. ಜೀವಾ, ನೀಗ್ ಎಷ್ಟ್ ಹೇಳಿದ್ರು ಅಷ್ಟೇ. ನಿನ್ ಫ್ರೆಂಡ್ಸ್ ನಿನ್ನ ತುಂಬಾ ಹುಡುಕ್ತಾ ಇದ್ದಾರೆ. ಯಾವಾಗ್ಲೂ ಅವ್ರು ನಿನ್ ಜೊತೆನೆ ಇರ್ತಾ ಇದ್ರು. ನೀನ್ ಅವ್ರನ್ನೇ ಮರ್ತ್ ಬಿಟ್ಟಿದ್ಯಾ ಅನ್ಸುತ್ತೆ. ಈಗ ಎಲ್ಲಿದಾರ ಅವರು? ಅವ್ರು ಎಲ್ಗೂ ಹೋಗಿಲ್ಲ, ಇಲ್ಲಿಗೆ ಬರ್ತಾರೆ. ನೀನ್ ಇಲ್ಲಿರೋ ವಿಷಯನ ದೀಪಕ್ ಫೋನ್ ಮಾಡಿ ನಾನು ಹೇಳಿದೀನಿ. ಯಾರು ಬಂದ್ರೇನು? ಈ ಜೀವನನ ಯಾರು ಚೇಂಜ್ ಮಾಡಕ್ಕಾಗಲ್ಲ. ಸ್ಟಾಪ್ ಇಟ್ ಜೀವಾ, ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ. ನೋಡು ಜೀವಾ, ಈ ಪ್ರೀತಿ ಪ್ರೇಮ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಬೀಸುವಂತ ಗಾಳಿ. ಕೆಲವ್ರಿಗಿದು ತಂಗಾಳಿಯಾಗಿದ್ರೆ ಇನ್ ಕೆಲವ್ರಿಗಿದು ಬಿರುಗಾಳಿಯಾಗಿರುತ್ತೆ. ನಿನ್ ಜೀವನದಲ್ಲಿ ಬಿರುಗಾಳಿಯಾಗಿ ಬೀಸಿದೆ. ಆ ಬಿರುಗಾಳಿಗೆ ಹೆದರ್ಕೊಂಡು ಹೇಡಿಯಾಗಿ ಓಡೋಗೋದಲ್ಲ ಕಣೋ ಜೀವನ. ಜೀವ, ಈ ಪ್ರೀತಿ ಪ್ರೇಮಕ್ಕಿಂತ ಜೀವನ ದೊಡ್ಡದು ಕಣೋ. ನಾವ್ ಮನುಷ್ಯರಾಗಿ ಹುಟ್ಟಿದ್ಮೇಲೆ ಏನಾದ್ರೂ ಸಾಧನೆ ಮಾಡ್ಬೇಕು. ಬರೀ ಪ್ರೀತಿ ಪ್ರೇಮ ಅಂತ ಸಾಯ್ಬಾರ್ದು. ಪ್ಲೀಸ್ ಜೀವ, ಅರ್ಥ ಮಾಡ್ಕೊಳ್ಳೋ. ಬಾಲು, ಯಾಕೊಬ್ನೇ ಬಂದಿದ್ಯಾ? ಅವರಿಬ್ರಲ್ಲಿ ದೀಪು, ಗೋಪಿ. ಜೀವ, ಏನಾಯ್ತು? ಈ ಡೈರಿನ ನಂದಿನಿ ಅವ್ರ ತಂದೆ ನಿಂಗೆ ತಲುಪ್ಸಕ್ ಕೇಳಿದ್ರು. ಜೀವ, ನಾನು ನಿನ್ ನಂದಿನಿ. ನಾನ್ ನೀನ್ ಪ್ರೀತಿಸಿದ ಉದ್ದೇಶ ಇಷ್ಟೇ. ನೀನು ಜೀವನಕ್ಕೆ ತುಂಬಾ ಬೆಲೆ ಕೊಡೋನು. ನಿನ್ ತಾಯಿ ಹಾರೈಕೆ, ಬಯಕೆ, ನಿನ್ ಜೀವನದ ಉದ್ದೇಶ ಎರಡೂ ಒಂದೇ. ನೀನು ಜೀವನದ ಬಗ್ಗೆ ತುಂಬಾ ಅರಿವಿರೋನು. ಅಂತ ಅರಿವಿರೋ ವ್ಯಕ್ತಿ ಮಾಡುವಂತ ಕೆಲ್ಸನೆಲ್ಲ ಬಿಟ್ಟು ಈಗ ನೀನ್ ಮಾಡ್ತಿರೋದೇನು? ನಿನ್ ತಾಯಿ ನನ್ ಮೊದ್ಲು ಇಷ್ಟಪಟ್ಟಿರೋ ಒಂದೇ ಒಂದು ಕಾರಣಕ್ಕಾಗಿ ನಿನ್ನ ಬದುಕು ಭವಿಷ್ಯನೆಲ್ಲ ಬಿಟ್ಟು ನಾನ್ ಸಿಗೋದಿಲ್ಲ ಅಂತ ಗೊತ್ತಿದ್ರು ಕೂಡ ವಿನಾಕಾರಣ ನೀನ್ ದೂಷಿಸ್ಕೊಂಡ್ ಬದುಕಿದ್ರೆ ನಿನಗ್ ತಾನೇ ನಷ್ಟ. ನೀನ್ ನಿನ್ ತಾಯಿನ ನಿಜವಾಗ್ಲೂ ಪೂಜಿಸೋದೇ ಆದ್ರೆ
ನಿನ್ ತಾಯಿ ಆತ್ಮಕ್ಕೆ ಶಾಂತಿ ಕೋರೋದೇ ಆದ್ರೆ ಶ್ರದ್ಧೆಯಿಂದ ಬದುಕಿ ನಿಜವಾದ ಶ್ರಾದ್ದ ಸಲ್ಲಿಸು. ಜೀವ, ನಿನ್ ಜೀವನದಲ್ಲಿ ನಾನ್ ನಿನ್ಗೆ ಮೋಸ ಮಾಡಿದೆ ಅಂತ ಅನ್ಸಿದ್ರೆ ಈ ಡೈರಿನ ತೆಗೆದು ಓದು. ನಿನ್ ಬದುಕು ನಿನ್ ತಾಯಿಯ ನಿಷ್ಕಲ್ಮಶ ಪ್ರೀತಿಗಾಗಿ ಮುಡುಪಿರಲಿ. ನಿನ್ನ ಸಂತೋಷದ ದಿನಗಳನ್ನ ನೋಡ ಬಯಸುವ ನಿನ್ನವಳಾಗಬೇಕಿದ್ದವಳು ಇಂತಿ ನಿನ್ನ ನಂದಿನಿ. ಈಗ ನಂದಿನಿ ಎಲ್ಲಿದ್ದಾಳೋ? ನಾನು ನೋಡ್ಬೇಕು. ಏನಾಯ್ತು ಜೀವ? ಬಾ ಹೇಳ್ತೀನಿ. ಸಮಾಧಾನ ಮಾಡ್ಬೇಕು ಲಕ್ಷ್ಮಿ. ಸಮಾಧಾನ ಮಾಡ್ಕೋ ಕಡೆ, ಸಮಾಧಾನ ಮಾಡ್ಕೋ. ನಮ್ಮ ಮಳೆ ಬರ ಅಳು ಅಳು ಜೋರಾಗಿ ಅಳು. ಕಾಯ್ ನಿನ್ನಂತ ಒಂದು ಕಣ್ಣಲ್ಲಿ ನೀರು ನೋಡಿದ್ರೆ ಸಂತೋಷ ಆಗುತ್ತೆ. ಜೀವನದ ಬಗ್ಗೆ ಬೆಲೆನೆ ಗೊತ್ತಿಲ್ಲದೆ ಇರುವಂತ ನಿನ್ನಂತ ಒಂದು ಕಣ್ಣಲ್ಲಿ ನೀರು ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ ಕಣು. ಅಳು ಜೋರಾಗಿ. ಅವಳ ಆತ್ಮಶಾಂತಿ ಸಿಗಲಿ, ಆಸೆ ಈಡೇರ್ಲಿ. ಕಮಾನ್ ಕಮಾನ್ ಕಾಯ್, ರಾಸ್ಕಲ್ ಕಾಯ್. ಜೀವ ಜೀವ ಬಂದೆ ಅಪ್ಪ. ನಂದಿನಿ ಜೀವ ಜೀವ ನಂದಿನಿ ನೋಡಿ ಹೇಗೆ ಮಲ್ಗೋಳೆ. ನೀನ್ ಕೂಗು, ನೀನ್ ಕೂಗು, ಅವಳು ಖಂಡಿತ ಬರ್ತಾಳೆ. ಕೂಗು ಕೂಗು ಜೀವ ಕೂಗು. ಯಾಕೋ ನಿನ್ ಕಣ್ಣಲ್ಲಿರು. ನೋನೋ, ನೀನ್ ಅಳಬಾರ್ದಪ್ಪ, ನೀನ್ ಅರ್ಥನೇ ಇರ್ಬೇಕು. ನೀನ್ ಯಾವತ್ತೂ ಸಂತೋಷವಾಗಿರ್ಬೇಕಂತಾನೆ ಅವಳ ಆಸೆಗಳು. ನೀನ್ ಕೂಗು. ಹುಚ್ಚ, ನೀನ್ ಅವತ್ ಮನೆಗೆ ಬಂದು ಏನ್ ಹೇಳಿದೆ? ನಂದಿನಿ ನನಗೆ ಮೋಸ ಮಾಡಿದ್ಲು ಹಾಗೆ ಹೀಗೆ ಅಂತ. ಅವಳು ಮನಸ್ಸನ್ನ ನೀನು ಅರ್ಥ ಮಾಡ್ಕೊಳ್ಳಿಲ್ಲ. ಅವಳು ಯಾವತ್ತೂ ನಿನಗೆ ಮೋಸ ಮಾಡಿಲ್ಲ. ಅವಳು ಮಾಡಿರೋ ಒಂದೊಂದು ಕೆಲಸಕ್ಕೂ ಅರ್ಥ ಇದೆ. ಜೀವ, ನಿಮ್ಮೆಲ್ಲರೂ ಆಕ್ಸಿಡೆಂಟ್ ಆಗಿ ನೀವಿಲ್ಲಿದ್ದಾಗ ನಾನು ನಂದಿನಿನ ಮನೆಗೆ ಕರ್ಕೊಂಡು ಹೋದೆ. ಬನ್ನಿ. ಥ್ಯಾಂಕ್ ಯು. ಡಾಕ್ಟರ್, ಇವತ್ತು ಡಿಸ್ಚಾರ್ಜ್ ಮಾಡ್ತಿರಲ್ಲ? ಐ ಆಮ್ ಸಾರಿ ಮಿಸ್ಟರ್ ಕೃಷ್ಣಮೂರ್ತಿ. ಆಕ್ಸಿಡೆಂಟ್ ನಲ್ಲಿ ನಿಮ್ ಮಗಳ ತಲೆಗೆ ಜೋರಾಗಿ ಪೆಟ್ಟು ಬಿಟ್ಟಿರೋದ್ರಿಂದ ಬ್ರೈನ್ ಡ್ಯಾಮೇಜ್ ಆಗಿದೆ. ಸೊ ನಿಮ್ ಮಗಳನ್ನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಕೇಸ್ ನಾವು ಆಪರೇಷನ್ ಮಾಡಿದ್ರು ಕೂಡ ನಿಮ್ ಮಗಳು ಉಳಿಯೋದು ಕಷ್ಟ ಇದೆ. ಮೋಸ್ಟ್ ಪ್ರಾಬಬ್ಲಿ ನಿಮ್ ಮಗಳು ಉಳಿಯೋದು ಇನ್ ಕೆಲವು ದಿನಗಳು ಮಾತ್ರ. ವಾಟ್? ಏನು ಹೇಳ್ತಾ ಇದ್ದೀರಾ ನೀವು? ಹೌದು. ಇವಾಗ ನಾವ್ ಏನು ಮಾಡೋಕ್ಕಾಗಲ್ಲ. ನಿಮ್ ಕೈ ಮುಗಿತೀನಿ ನೋಡಿ. ನನಗಿರೋಳು ಒಬ್ಳೆ ಮಗಳು. ಅದು ಏನೇ ಖರ್ಚಾಗ್ಲಿ, ಎಷ್ಟೇ ಖರ್ಚಾಗ್ಲಿ ನಾನು ಕೊಡೋಕೆ ಸಿದ್ಧವಾಗಿದ್ದೀನಿ. ಸಮಾಧಾನ ಮಾಡ್ಕೊಳ್ಳಿ ಕೃಷ್ಣಮೂರ್ತಿ. ನಮ್ ಕೈಲಾದ ಪ್ರಯತ್ನ ಎಲ್ಲ ನಾವು ಮಾಡಿದೀವಿ. ಇನ್ ಮುಂದೆ ಆ ದೇವರಿಗೆ ಬಿಟ್ಟಿದ್ದು. ತಗೊಳ್ಳಿ, ಇದು ನಿಮ್ಮ ಮಗಳ ರಿಪೋರ್ಟ್. ನಾವು ಡಿಸ್ಚಾರ್ಜ್ ಮಾಡ್ತೀವಿ. ದಯವಿಟ್ಟು ಮನೆ ಕರ್ಕೊಂಡು. ಯಾಕಮ್ಮ, ನಿದ್ದೆ ಬರ್ಲಿಲ್ವಾ? ಇನ್ನೇನ್ ಸ್ವಲ್ಪ ದಿನಗಳಲ್ಲಿ ಒಳ್ಳೆ ನಿದ್ದೆನೆ ಬರುತ್ತೆ ಪಾಪ. ಮತ್ತೆ ಹೇಳೋದೇ ಇಲ್ಲ. ಯಾಕಮ್ಮ, ಏನೇನೋ ಮಾತಾಡ್ತಾ ಇದೀಯ? ಪಾಪ, ನಂಗೆಲ್ಲ ಗೊತ್ತಾಗೋಯ್ತು ಪಾಪ. ನೀವ್ ನನ್ನ ಹತ್ರ ಮುಚ್ಚಿಡೋಕೆ ಪ್ರಯತ್ನ ಪಡ್ಬೇಡಿ. ಅವತ್ತು ಆಸ್ಪತ್ರೆಯಲ್ಲಿ ನನ್ ರಿಪೋರ್ಟ್ ನೋಡ್ದೆ. ಆದಷ್ಟು ಬೇಗ ಸಾಯೋಳು ಅಂತ ಗೊತ್ತಾಗೋಯ್ತು ಪಾಪ. ಪಪ್ಪ, ನನ್ನನ್ನು ಮಾತಾಡಿಸ್ಕೊಡ್ತೀರಾ ಪಪ್ಪ? ಪಪ್ಪ, ನಾನ್ ಜೀವನ ತುಂಬಾ ಪ್ರೀತಿಸ್ತೀನಿ ಪಪ್ಪ.
ಅವನು ಅಷ್ಟೇ. ಅವನಿಗೆ ಅವ್ರ ಅಮ್ಮನೇ ಎಲ್ಲ. ಆದ್ರೆ ಈಗ ಅವ್ರಿಲ್ಲ, ಸತ್ತೋದ್ರು. ಅವ್ರ ಸಾವಿಗೆ ಯಾರ್ ಕಾರಣ ಗೊತ್ತಾ ಪಾಪ? ನೀವ್ ನನಗ್ ಮದ್ವೆ ಮಾಡ್ಬೇಕು ಅಂತಿರೋ ರಾಕಿನೇ. ಜೀವ ಇವಾಗ ಅವ್ರ ತಾಯಿನ ಕಳ್ಕೊಂಡಿರೋ ದುಃಖದಲ್ಲಿದ್ದಾನೆ. ಈಗ ಅವನ್ಗೆ ಅಂತ ಇರೋದು ನಾನೊಬ್ಳೆ. ನಾನು ಇನ್ ಸ್ವಲ್ಪ ದಿನಗಳಲ್ಲೇ ಸತ್ತೋಗೋಳು ಅಂತ ಗೊತ್ತಾದ್ರೆ ಅವನೇನಾಗ್ತಾನೋ ಏನೋ. ಅವ್ರಮ್ಮನ ಆಸೆ ಅಂತೆ ಅವ್ನ್ ದೊಡ್ಡ ಡಾಕ್ಟರ್ ಆಗ್ಬೇಕು. ಈಗ ನಾನು ಅವನ್ನ ಬಿಟ್ಟು ಹೋಗ್ತಿದ್ದೀನಿ ಅಂತ ಗೊತ್ತಾದ್ರೆ ಅವ್ನ್ ಬದುಕಿರ್ತಾನೋ ಇಲ್ವೋ? ನೊಂದಿರೋ ಹೃದಯನ ಮತ್ತೆ ಮತ್ತೆ ನೋಯ್ಸಕ್ಕೆ ನಂಗೆ ಇಷ್ಟ ಇಲ್ಲ ಪಾಪ. ಪಾಪ ಪ್ಲೀಸ್ ಪಾಪ, ದಯವಿಟ್ಟು ಈ ವಿಷಯ ಅವನ ಹತ್ರ ಹೇಳ್ಬೇಡಿ ಪಾಪ. ಆಗ್ಲೇ ನಾನು ಅವನಿಂದ ದೂರ ಆದ್ರೆ ನನ್ ಮೇಲೆ ದ್ವೇಷದಿಂದ ಅವನ ಹೊರತ ಈ ಆಸೆನ ನೆರವೇರಿಸ್ತಾನೆ. ಹಾಗಂತ ನಾನ್ ನಿಮ್ಮ ಆಸೆ ಪೂರೈಸಲ್ಲ ಅಂತ ಅನ್ಕೋಬೇಡಿ. ನಾನೆಷ್ಟು ಜೀವನ್ ಪ್ರೀತಿಸ್ತೀನೋ ಅಷ್ಟೇ ಅರ್ಹಾಕಿನೂ ನನ್ನನ್ನು ಪ್ರೀತಿಸ್ತಾನೆ. ಹಣದಿಂದ ಏನ್ ಬೇಕಾದ್ರೂ ಪಡ್ಕೋಬಹುದು ಅನ್ಕೊಂಡಿರೋ ಅವನ್ಗೆ ಜೀವದ ಬೆಲೆ ಗೊತ್ತಿಲ್ಲ. ಈ ಎಲ್ಲ ಪರಿಸ್ಥಿತಿಗೆ ಅವನೇ ಕಾರಣ. ಈಗ ನಾವನ್ನ ಮದ್ವೆ ಆಗ್ತೀನಿ. ಹ್ಞೂ ಪಾಪ, ಈಗ ನಾವನ್ನ ಮದ್ವೆ ಆಗ್ತೀನಿ. ತುಂಬಾ ಇಷ್ಟಪಟ್ಟಿರೋರು ತನ್ನಿಂದ ದೂರ ಆದ್ರೆ ಹೇಗಿರುತ್ತೆ ಅನ್ನೋದು ಅವನಿಗೂ ಗೊತ್ತಾಗ್ಬೇಕು. ನಾವನ್ನ ಮದ್ವೆ ಆಗಿ ಸತ್ತು ದೂರ ಆದ್ರೆ ಆಗ ಅವನು ಗೊತ್ತಾಗುತ್ತೆ ಒಂದು ಜೀವದ ಬೆಲೆ ಏನು ಅಂತ. ಪಾಪ ನೀವ್ ದಯವಿಟ್ಟು ಈ ವಿಷಯನ ನಾನ್ ಬದುಕಿರೋವರೆಗೂ ಯಾರ ಹತ್ರನೂ ಹೇಳ್ಬೇಡಿ ಪಾಪ. ಈಗಲಾದ್ರೂ ನಂಬು ಜೀವ, ನಿನ್ನ ನಂದಿನಿ ನಿನಗೆ ಮೋಸ ಮಾಡಿಲ್ಲ ಕಣೋ. ಅವಳು ಏನ್ ಮಾಡಿದಳು ಎಲ್ಲ ನಿನ್ಗೋಸ್ಕರ. ನೀನ್ ಜೀವನದಲ್ಲಿ ಚೆನ್ನಾಗಿರ್ಬೇಕು, ನೀನ್ ಅನ್ಕೊಂಡಿದ್ದನ್ನ ಸಾಧಿಸ್ಬೇಕು ಅಂತ ಅವಳು ಹೀಗೆ ಮಾಡಿದಳ. ಜೀವ ಬಾ ಜೀವ, ಮಕ್ಕಳು ಒಂದ್ಸರಿ ಈಗಲಾದ್ರೂ ಅವಳ ಮಕ್ಕ ನೋಡು. ಜೀವ ಪ್ರತೀಕ್ಷಾನ ಇಲ್ಲಾದ್ರೆ ಹುಚ್ಚ ಆಗ್ಬಿಡ್ತೀನಿ. ಬಾ ಹೋಗೋಣ. ಜೀವ ಜೀವ ನೋಡ್ದ ರಾಕಿ, ಯಾರದೇ ಪ್ರೀತಿ ವಿಶ್ವಾಸ ಆಗ್ಲಿ ಪ್ರೀತಿಯಿಂದಾನೆ ಪಡ್ಕೋಬೇಕು ಹೊರತು ಬಲವಂತವಾಗಿ ಪಡ್ಕೋಬಾರ್ದು. ನೀನೇನ್ ತಿಳ್ಕೊಂಡಿದ್ಯಾ? ನನ್ನ ಮಗಳು ನಂದಿನಿ ನಿನ್ನನ್ನು ಯಾವತ್ತೂ ಪ್ರೀತಿಸಿಲ್ಲ ಕಣೋ. ಆ ಜೀವನೇ ಪ್ರೀತಿಸಿದ್ದು. ಅವಳು ಅನ್ಕೊಂಡಿದ್ದನ್ನ ಸಾಧಿಸ್ಲಿ ಅಂತ ಇವಳು ಇಷ್ಟು ದೊಡ್ಡ ತ್ಯಾಗ ಮಾಡಿದ್ಲು. ಅವಳು ಸಾಯವಳು ಅಂತ ಗೊತ್ತಿದ್ದು ನಿನ್ನ ಜೊತೆಗೆ ಮದುವೆ ಆಗ್ದಲ್ಲ. ತಿಳ್ಕೊಳ್ಳೋ ಯಾಕೆ ಅಂತ ಬಲವಂತವಾಗಿ ಪಡ್ಕೊಂಡಿರೋ ಪ್ರೀತಿನ ತನ್ನಿಂದ ದೂರ ಆದ್ಮೇಲೆ ಅದೇನ್ ದುಃಖ ಆಗುತ್ತಾ ಅದು ನಿನಗೆ ಆಗ್ಲಿ ಅಂತ ಅರ್ಥ ಮಾಡ್ಕೊಳ್ಳೋರು. ಹಾಕಿ ಈಗಲಾದ್ರೂ ಒಳ್ಳೆ ಮನುಷ್ಯಾಗಿ ಬದುಕು. ಕ್ಷಮಿಸ್ಬಿಡು ನಂದಿನಿ. ನಿಂತ್ಕೊಳ್ಳೋ ಜೀವ, ಯಾಕೋ ಬಂದ್ಬಿಟ್ಟೆ? ಇಷ್ಟೇನಾ ನಿನ್ ಪ್ರೀತಿ? ಸದಾ ನಂದಿನಿ ನಂದಿನಿ ಅಂತಿದ್ದೆ, ಕೊನೆಗೂ ನೀನ್ ಅವಳ ಮುಖನ ನೋಡ್ಲೇ ಇಲ್ವಲ್ಲೋ? ಅವಳು ನಿನಗೋಸ್ಕರ ತನ್ನ ಜೀವನನೇ ತ್ಯಾಗ ಮಾಡಿದ್ದಾಳೆ. ಛೇ, ನಿನಗ್ ಸ್ವಾಭಿಮಾನನೇ ಇಲ್ಲ. ಸಾಕ್ ನಿಲ್ಸು. ಏನೇ ಗೊತ್ತ ನಿನ್ ನಂದಿನಿ ಬಗ್ಗೆ? ಅವಳ ಮುಖ ನೋಡು ಅಂತ ಹೇಳಿದ್ರಲ್ಲ, ಹೇಗೆ ನೋಡ್ಲಿ ನಾನು ಅವಳನ್ನ? ನನ್ ನಂದಿನಿ ರೂಪ, ನೋಟ, ಮೌನ, ಮಾತು, ನಗು, ನನ್ ಕನ್ಸ್ ಮಂಚಲ್ಲ ಹಾಗೆ ತುಂಬಾ ಬಿಟ್ಟಿದ್ದಾಳ ಕಣೆ. ಈ ನನ್ ಹೃದಯ ಕಣೆ ಅವಳು. ಅಲ್ಲಿ ಶವಾಗ್ ಮಲ್ಗಿರೋಳ ನನ್ನ ನಂದಿನಿ ಅಂತ ಹಾಗೆ ನೋಡ್ಲಿ. ಜೀವ, ನಿನ್ ಜೀವನದಲ್ಲಿ ನಾನ್ ನಿನ್ಗೆ ಮೋಸ ಮಾಡಿದೆ ಅಂತ ಅನ್ಸಿದ್ರೆ ಈ ಡೈರಿನ ತೆಗೆದು ಓದು.
ನನ್ ನೋಡೆ ಪೂರ್ಣಿ. ಪೂರ್ಣಿ ನಿನ್ಗೇನು ಆಗಲ್ಲ, ನಾನಿರೋವರೆಗೂ ನಿನ್ಗೇನು ಆಗಲ್ಲ ಕಣೆ ಪೂರ್ಣಿ. ಪೂರ್ಣಿ ನಾನಿದ್ದೀನಿ ಪೂರ್ಣಿ, ನನ್ ನೋಡು ಪೂರ್ಣಿ. ಡಾಕ್ಟರ್ ಏನಾಯ್ತು? ಆಕ್ಸಿಡೆಂಟ್ ಆಗೋಯ್ತು ಡಾಕ್ಟರ್. ಓಕೆ ಓಕೆ, ನೀವಿಲ್ಲೇ ಇರಿ. ಡಾಕ್ಟರ್ ಪೂರ್ಣಿ ಪೂರ್ಣಿ ಹೇಗಿದ್ದಾಳೆ ಡಾಕ್ಟರ್? ಪೇಷಂಟ್ಗೆ ಆಕ್ಸಿಡೆಂಟ್ ನಲ್ಲಿ ಎದೆಗೆ ತುಂಬಾ ಪೆಟ್ಟು ಬಿದ್ದಿರೋದ್ರಿಂದ ಹಾರ್ಟ್ ಡ್ಯಾಮೇಜ್ ಆಗಿ ತುಂಬಾ ಬ್ಲಡ್ ಹೋಗಿದೆ. ಅದಕ್ಕೆ ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡ್ಬೇಕು, ಇಲ್ಲಾಂದ್ರೆ ಪೇಷಂಟ್ ಉಳಿಯೋದು ತುಂಬಾ ಕಷ್ಟ. ಹಂಗಲ್ಲ ಹೇಳ್ಬೇಡಿ ಡಾಕ್ಟರ್, ಹೇಗಾದ್ರೂ ಮಾಡಿ ನನ್ ಪೂರ್ಣಿನ ಉಳಿಸ್ಕೊಳ್ಳಿ ಡಾಕ್ಟರ್. ನೀವ್ ಹೇಳ್ದಂಗೆ ಈ ಹಾಸ್ಪಿಟಲ್ ಏನು ಮಾಡೋದಕ್ಕಾಗೋದಿಲ್ಲ. ಆದಷ್ಟು ಬೇಗ ಹಾರ್ಟ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ, ಆಪರೇಷನ್ಗೆ ವ್ಯವಸ್ಥೆ ಮಾಡಿ. ಮೇಡಮ್ ಮೇಡಮ್ ಆಗಲ್ಲ ಹೇಳ್ಬೇಡಿ ಮೇಡಮ್, ಹೇಗಾದ್ರೂ ಮಾಡಿ ನನ್ ಪೂರ್ಣಿನ ಉಳಿಸ್ಕೊಡಿ ಮೇಡಮ್. ಹಲೋ ಸರ್. ಸರ್ ಇವರು ಸರ್, ನನ್ನ ಹುಡುಗಿ ಹೆಸರು ಪೂರ್ಣಿ ಅಂತ ಸರ್. ನನ್ಗೆ ಅವಳು ಕಂಡ್ರೆ ತುಂಬಾ ಇಷ್ಟ ಸರ್. ಸ್ವಲ್ಪ ಹೊತ್ತಿಗೆ ಮುಂಚೆ ಅವಳಿಗೆ ಆಕ್ಸಿಡೆಂಟ್ ಆಗೋಯ್ತು ಸರ್. ಅವಳನ್ನ ಉಳಿಸ್ಕೊಳ್ಳೋಣ ಅಂತ ಇಲ್ಲ ಕರ್ಕೊಂಡ್ ಬಂದೆ ಸರ್. ಈಗ ಅದೇನೇನೋ ಹೇಳ್ತಾ ಇದ್ದಾರೆ ಸರ್. ಇವಾಗ ಈ ಹಾಸ್ಪಿಟಲ್ ಏನೂ ಆಗಲ್ವಂತೆ ಸರ್, ಬೇರೆ ಹಾಸ್ಪಿಟಲ್ ಸೇರಿಸ್ಬೇಕಂತೆ ಸರ್. ಹಾರ್ಟ್ ಆಪರೇಷನ್ ಬೇರೆ ಮಾಡ್ಬೇಕಂತವ್ರೆ, ತುಂಬಾ ದುಡ್ಡು ಖರ್ಚಾಗುತ್ತೆ ಅಂತವ್ರೆ ಸರ್. ನನ್ಗದೇನು ಗೊತ್ತಿಲ್ಲ ಸರ್, ಹೇಗಾದ್ರೂ ಮಾಡಿ ಅವಳನ್ನ ಕಾಪಾಡಿ ಸರ್. ಸರ್ ಅವಳು ಇಲ್ಲಾಂದ್ರೆ ನಾನು ಬದುಕೋದಿಲ್ಲ ಸರ್. ಸರ್ ಪ್ಲೀಸ್ ಸರ್. ಚೇಚೆ ಏಳು ಮೇಲೆ ಸಮಾಧಾನ ಮಾಡ್ಕೊ. ನಾವು ತುಂಬಾ ಪ್ರೀತಿಸೋರು ನಮ್ಮಿಂದ ದೂರ ಆದ್ರೆ ಅದು ನೋವೇನು ಅಂತ ನನಗೂ ಚೆನ್ನಾಗಿ ಗೊತ್ತು. ಪ್ರತೀಕ್ಷಾ, ಹಾರ್ಟ್ ಸರ್ಜನ್ ಕರೆಸಿ ಆಪರೇಷನ್ ಎಲ್ಲಾ ವ್ಯವಸ್ಥೆ ನಮ್ಮ ಹಾಸ್ಪಿಟಲ್ ಮಾಡ್ಕೊಳ್ಳಿ. ಓಕೆ? ಆ ಹುಡುಗಿ ಬದುಕಲೇಬೇಕು, ಯಾವುದೇ ಕಾರಣಕ್ಕೂ ಈ ಪ್ರೇಮಿಗಳ ಹೃದಯ ಬೇರೆ ಆಗ್ಬಾರ್ದು. ಡೂ ಇಟ್ ಫಾಸ್ಟ್. ಓಕೆ ಸರ್. ನೀನೇನು ಚಿಂತೆ ಮಾಡ್ಬೇಡ, ನೀನ್ ಪ್ರೀತಿಸಿರೋ ಪೂರ್ಣಿನ ಉಳಿಸೋ ಜವಾಬ್ದಾರಿ ನಂದು. ಹಲೋ ಸರ್. ಹೇಳಿ. ಆಪರೇಷನ್ ಎಲ್ಲ ರೆಡಿ ಆಗಿದೆ. ಎಲ್ಲ ಹಾಸ್ಪಿಟಲ್ ಎಲ್ಲ ಸರ್ಜನ್ಗೂ ಕಾಂಟ್ಯಾಕ್ಟ್ ಮಾಡಿದೆ. ಅಟ್ ಪ್ರೆಸೆಂಟ್ ಯಾವ ಹಾರ್ಟ್ ಸರ್ಜನ್ ಸಿಗ್ತಾ ಇಲ್ಲ. ವಾಟ್? ಏನ್ ಮಾತಾಡ್ತಿದ್ದೀರಿ ನೀವು? ಎಲ್ಲ ರೆಡಿ ಮಾಡಿ ಕೊನೆಗಳಿಗೆ ಯಾರು ಸಿಗ್ತಿಲ್ಲ ಅಂದ್ರೆ ಹೇಗೆ? ಸರ್ ಪ್ಲೀಸ್ ಟೆನ್ಷನ್ ಆಗ್ಬೇಡಿ. ನೀವ್ ಒಪ್ಪೋದಾದ್ರೆ ನನ್ನ ಫ್ರೆಂಡ್ ಒಬ್ರು ನಂಬರ್ 1 ಹಾರ್ಟ್ ಸ್ಪೆಷಲಿಸ್ಟ್ ಫಾರಿನ್ ಇಂದ ಬಂದಿದ್ದಾರೆ. ನೀವ್ ಓಕೆ ಅಂದ್ರೆ ಅವ್ರನ್ನ ಕರೆಸ್ತೀನಿ. ಪ್ರತೀಕ್ಷಾ, ಇದರಲ್ಲಿ ಕೇಳೋದೇನಿದೆ? ಮ್ಯಾಟರ್ ಇಸ್ ವೆರಿ ಸೀರಿಯಸ್. ಬೇಗ ಕರ್ಸಿ. ಓಕೆ ಸರ್. ಡಾಕ್ಟರ್, ನಾನು ಹೇಳ್ತಾ ಇದ್ದಲ್ಲ ಪೇಷಂಟ್ ಬಗ್ಗೆ, ನೀವು ಆಪರೇಷನ್ ಮಾಡ್ಬೇಕಾಗಿರೋದು ಇವ್ರು ಪ್ರೀತಿಸಿರೋ ಹುಡುಗಿಗೆ. ಡೋಂಟ್ ವರಿ. ಸರ್, ಪೂರ್ಣಿ ಹೇಗಿದ್ದಾಳೆ ಸರ್? ನೋಡ್ಬೋದಾ? ನೀವೇನ್ ಗಾಬರಿ ಆಗ್ಬೇಡಿ, ಶಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಇನ್ನೊಂದು 2 hours ರೆಸ್ಟಲ್ಲಿ ಇರಲಿ, ಆಮೇಲೆ ಹೋಗಿ ನೋಡಿ. ಓಕೆ ಸರ್? ಥ್ಯಾಂಕ್ ಯು. ಇರ್ಲಿ ಪರವಾಗಿಲ್ಲ. ನನಗಂತೂ ಪ್ರೀತಿ ಪ್ರೇಮ ಸಿಗ್ಲಿಲ್ಲ, ನಿಮ್ಗಾದ್ರೂ ಸಿಗ್ಲಿ. ಓಕೆ, ಬಾಯ್. ಪೂರ್ಣಿ, ಏಯ್ ಪೂರ್ಣಿ, ಏಯ್ ಪೂರ್ಣಿ, ಇದೇಳು. ಪೂರ್ಣಿ, ನಿನ್ಗೇನಾಗೋಯ್ತು ಅಂತ ನನ್ ಉಸಿರೇ ನಿಂತೋಗಿತ್ತು ಕಣೆ. ನಿನ್ಗೇನಾದ್ರೂ ಆದ್ರೆ ನನ್ ಕೈಯಲ್ಲಿ ತಡ್ಕೊಳಕ್ ಆಗಲ್ಲ ಪೂರ್ಣಿ.
ಯಾಕೆ ಅಳ್ತಾ ಇದ್ಯಾ? ಅಳ್ಬೇಡ, ಕಣ್ಣೀರ್ ಒರ್ಸ್ಕೊ. ಇವತ್ ನನ್ನಿಂದ ಹೋಗ್ಬೇಕಾಗಿರೋ ಈ ಪೂರ್ಣಿ ಜೀವ ನಿನ್ನ ಕಣ್ಣೀರಿಂದ ಉಳ್ದಿದೆ. ಯಾಕೆ ಪೂರ್ಣಿ ಈಗೆಲ್ಲ ಮಾತಾಡ್ತೀಯ? ಈಗ ನಾನ್ ನಿನ್ ಕಣ್ಮುಂದೆ ಇದ್ದೀನಿ ಅಂದ್ರೆ ತಮ್ಮ ಜೀವಕ್ಕಿಂತ ಜೀವನ ಅತಿಯಾಗಿ ಪ್ರೀತಿಸಿ ಈ ಮಟ್ಟಕ್ಕೆ ಬೆಳೆದು ನಿನ್ನ ಸಾಮರ್ಥ್ಯಕ್ಕಿಂತ ನಿನ್ನ ಕಣ್ಣೀರಿಗೆ ಬೆಲೆ ಕೊಟ್ಟು ಈ ಜೀವ ನೋಡಿದಂತ ಆ 2 ಹೃದಯಗಳ ಕಾರಣ. ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ ಯೋಗಿ, ಪ್ರೀತಿಗಿಂತ ಜೀವನನೇ ದೊಡ್ಡದು. ಯಾವ್ದ್ಯಾವ್ದೋ ಕಾರಣಕ್ಕೆ ಇವ್ರನ್ನ ಹೊಡೆದು ಬದುಕೋದನ್ನ ಬಿಟ್ಬಿಡು. ನನಗಿಂತ ನಿನ್ ಜೀವನ ಪ್ರೀತಿಸೋ, ನಾನು ನಿನ್ ಪ್ರೀತಿಸ್ತೀನಿ ಕಣೋ. ಪ್ಲೀಸ್ ಯೋಗಿ. ನನ್ನನ್ನ ಕ್ಷಮಿಸು ಪೂರ್ಣಿ. ಇನ್ಮೇಲೆ ನೀನ್ ಹೇಳ್ದಂಗೆ ಕೇಳ್ತೀನಿ ಪೂರ್ಣಿ, ನನ್ನ ನಂಬು. ಜೀವ, ನೂರಾರು ನೆನಪಲ್ಲು ನಿನ್ನ ಕಾಣುವೆ, ಕಲ್ಲು ಮುಳ್ಳು ಇದ್ದರೂ ಸವಿಯೊಂದು ಸಾಗುವೆ. ಆ ಒಲವಿಂದ ಈ ಛಲವು ನಾ ಪಡೆಯುವೆ ನಿನ್ನ ಗೆಲುವು. ಈ ಜೀವದ ಕೊನೆವರೆಗೂ ನಿನ್ನ ಕಾಯುವೆ ಉಸಿರಿರೋವರೆಗೂ.